ಹಲೋ ಮೆಂಬರ್ಸ್, ವೆಲ್ಕಮ್ ಟು ಅನದರ್ ವಿಡಿಯೋ. ಇವತ್ತು ನಾವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಈ ಒಂದು ವಿಷಯದ ಬಗ್ಗೆ ಸ್ಟಾರ್ಟ್ ಮಾಡಲಿಕ್ಕಿದ್ದೇವೆ. ಅಂದರೆ ಈ ವಿಷಯ ಮೊದಲು ನಿಮಗೆ ಸ್ವಲ್ಪ ಬೇಸಿಕ್ ಆಗಿ ಗೊತ್ತಿದೆ, ಆದರೆ ಇಲ್ಲಿ ಸ್ವಲ್ಪ ಸ್ಟ್ರಕ್ಚರಲ್ ಆಗಿ, ಅಂದರೆ ಒಂದು ರೀತಿ ಒಂದು ಸಿಸ್ಟಮ್ಯಾಟಿಕ್ ಆಗಿ ನೀವು ಇದನ್ನು ತಿಳ್ಕೊಳ್ತಾ ಹೋಗ್ತೀರಿ. ಎಸೆನ್ಷಿಯಲಲ್ಲಿ ಇದು 4ನೇ ಒಂದು ವಿಡಿಯೋ. ಹಿಂದಿನ ವಿಡಿಯೋಗಳನ್ನು ನೋಡಿ ಅಲ್ಲಿ ಬರುವಂಥ ಕೆಲವು ಥಿಯರಿಟಿಕಲ್ ಕಾನ್ಸೆಪ್ಟ್ಗಳು ಬಹಳ ಇಂಪಾರ್ಟೆಂಟ್. ಅದರಲ್ಲೂ ಕಾಂಟೆಕ್ಸ್ಟ್ ವಿಂಡೋ ಅಂತಂದರೆ ಏನು, ಹ್ಯಾಲ್ಯೂಸಿನೇಷನ್ ಅಂತಂದರೆ ಏನು, ಮತ್ತು AI ಯಾಕೆ ತಪ್ಪು ಮಾಡುತ್ತೆ, ಇಂಥ ವಿಷಯಗಳನ್ನು ಹಿಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ದಯವಿಟ್ಟು ಆ ವಿಡಿಯೋಗಳನ್ನು ನೋಡಿ ಕಂಪ್ಲೀಟ್ ಆಗಿ. ಮಾಸ್ಟರ್ ಯುವರ್ ಸೆಲ್ಫ್ ಸೀರೀಸ್ ಸಹ ಮುಂದುವರಿಯುತ್ತೆ. ವಾರದಲ್ಲಿ ಒಂದು ವಿಡಿಯೋ ಅದರದ್ದು ಬರುತ್ತೆ ಮುಂದಿನ ದಿನಗಳಲ್ಲಿ. ಸ್ಟಾರ್ಟ್ ಮಾಡೋಣ. ಫಸ್ಟು ವಾಟ್ ಈಸ್ AI ರೀಕಾಲ್ ಮಾಡ್ಕೊಳ್ಳಿ. AI ಅಂತಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. ಎಬಿಲಿಟಿ ಆಫ್ ಅ ಮಷೀನ್ ಟು ಪರ್ಫಾರ್ಮ್ ಟಾಸ್ಕ್ ದಟ್ ನಾರ್ಮಲಿ ರಿಕ್ವೈರ್ ಹ್ಯೂಮನ್ ಇಂಟೆಲಿಜೆನ್ಸ್. ಇವಾಗ ಸಾಮಾನ್ಯವಾಗಿ ಮನುಷ್ಯನ ಅವಶ್ಯಕತೆ ಇರೋ ಕೆಲಸಗಳನ್ನು ಅಥವಾ ಮನುಷ್ಯರೇ ಮಾಡಬಹುದಾಗಿದ್ದಂಥ ಕೆಲಸಗಳನ್ನು ತನ್ನ ಕೃತಕ ಬುದ್ಧಿಮತ್ತೆಯನ್ನು ಉಪಯೋಗಿಸಿ ಯಂತ್ರಗಳು ಮಾಡ್ತಾ ಇವೆ. ಒಂದು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋದಿರಬಹುದು, ಕಂಟೆಂಟ್ ಬರೆಯೋದು, ಅಥವಾ ಸಾಲ್ವಿಂಗ್ ಪ್ರಾಬ್ಲಮ್ಸ್, ಅನಲೈಸಿಂಗ್ ಡೇಟಾ, ಜನರೇಟಿಂಗ್ ಇಮೇಜಸ್, ಕೋಡಿಂಗ್, ಇದೆಲ್ಲವನ್ನು ಮೊದಲು ಮನುಷ್ಯರು ಮಾಡ್ತಾ ಇದ್ರು. ಈಗ ಇವುಗಳನ್ನು ಯಂತ್ರಗಳೇ ಮಾಡ್ತಾ ಇವೆ. ಹಂತ ಹಂತವಾಗಿ ಮನುಷ್ಯರನ್ನು ಮೀರಿಸ್ತಾ ಇವೆ. ನೋಡಿ, ಚಾಟ್ GPT ಇದೆ, ನೀವೆಲ್ಲ ಯೂಸ್ ಮಾಡಿರ್ತೀರಿ. ರೈಟಿಂಗು, ರೀಸನಿಂಗ್ ಎಲ್ಲ ಯೂಸ್ ಮಾಡ್ತಾರೆ. ಗೂಗಲ್ ಮ್ಯಾಪ್ಸು, ಈಗ ಮೊದಲು ಹಳೆ ಕಾಲದಲ್ಲಿ ಒಂದು ದಾರಿ ಗೊತ್ತಿಲ್ಲ ಅಂತಂದರೆ ಊರಿನಲ್ಲಿ ಯಾರಾದರೂ ಇದ್ದರೆ, ಹಿರಿಯರು ಇರ್ತಾರೆ, ಒಂದು ಊರಿಗೆ ಹೊಸದಾಗಿ ಹೋಗಿರ್ತೀರಿ, ಆ ಊರಿನವ್ರನ್ನ ಕೇಳಬೇಕು ನೀವು, ನನಗೆ ಒಂದು ಅಡ್ರೆಸ್ ಇದೆ, ಇದು ಎಲ್ಲಿರುತ್ತೆ, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ ಕೇಳಿದಾಗ ಆ ವ್ಯಕ್ತಿ ಹೇಳಿದರೆ ನಿಮಗೆ ಗೊತ್ತಾಗಬೇಕು, ಇಲ್ಲಾಂದರೆ ಗೊತ್ತಾಗೋದಿಲ್ಲ. ಈಗ ಗೂಗಲ್ ಮ್ಯಾಪ್ ಇದೆ, ಗೂಗಲ್ ಮ್ಯಾಪಲ್ಲೂ ತಪ್ಪುಗಳಾಗುತ್ತೆ. ಆದರೆ ಮೇನಾಗಿ ಇತ್ತೀಚಿನ ದಿನಗಳಲ್ಲಿ ಗೂಗಲ್ ಮ್ಯಾಪನ್ನು ನಾವು ಯೂಸ್ ಮಾಡ್ತಾ ಇದ್ದೀವಿ. ಎಷ್ಟೋ ಸಾರಿ ನಮಗೆ ತಪ್ಪುಗಳಿಗಿಂತ ಕರೆಕ್ಟ್ ಸಂದರ್ಭಗಳು ಜಾಸ್ತಿ ಇದೆ ಅಲ್ವಾ, ಯೂಸ್ ಮಾಡಿದವರಿಗೆ ಗೊತ್ತಿದೆ. 100 ಸಾರಿ ನೀವು ಯೂಸ್ ಮಾಡಿದರೆ 5ರಿಂದ 10 ಸಾರಿ ಅದಕ್ಕೆ ಏನೋ ರಾಂಗ್ ಇನ್ಫಾರ್ಮೇಷನ್ ಕೊಡಬಹುದು, ಅದು ತಪ್ಪುಗಳಾಗಬಹುದು. ಆದರೆ 90%, ಅಟ್ಲೀಸ್ಟ್ 90% ಗೂಗಲ್ ಮ್ಯಾಪ್ ಇತ್ತೀಚಿನ ದಿನಗಳಲ್ಲಿ ಬಹಳ ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇದೆ. ನೀವು ಯಾವ ವಿಡಿಯೋ ನೋಡಿದಿರಿ ಅನ್ನೋ ಆಧಾರದ ಮೇಲೆ ನೆಕ್ಸ್ಟ್ ವಿಡಿಯೋ ಏನು ನೋಡಬೇಕು ಅಂತ ಯೂಟ್ಯೂಬೇ ಡಿಸೈಡ್ ಮಾಡುತ್ತೆ, ನಿಮಗೆ ರೆಕಮೆಂಡೇಶನ್ ಕೊಡುತ್ತೆ. ನೆಟ್ಫ್ಲಿಕ್ಸ್ ಇರಬಹುದು, ಗ್ರಾಮರ್ಲಿ, ಇಂಗ್ಲೀಷ್ ಬರಿಬೇಕಾದ್ರೆ ಗ್ರಾಮರ್ಲಿ ಹೆಲ್ಪ್ ಮಾಡುತ್ತೆ. ಅಥವಾ ಇಂಗ್ಲೀಷನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತಾದರೆ ಅಲ್ಲಿ ಗ್ರಾಮರ್ಲಿನ ನಾವು ಯೂಸ್ ಮಾಡ್ತೇವೆ. ಮತ್ತು ಇನ್ನೊಂದು ವಿಚಾರ ನೀವು ಗಮನಿಸಿರಬಹುದು, ಜನರೇಟಿವ್ AI ಅಂತ ಅಲ್ವಾ. ಟ್ರೆಡಿಷನಲ್ ಸಾಫ್ಟ್ವೇರ್ ಏನು ಮಾಡ್ತಾ ಇತ್ತು, ಇನ್ಪುಟ್ ತಗೊಳುತ್ತೆ, ಅದಕ್ಕೊಂದು ರೂಲ್ಸ್ ಇರುತ್ತೆ, ಅದರ ಆಧಾರದ ಮೇಲೆ ಔಟ್ಪುಟ್ಟನ್ನು ಕೊಡುತ್ತೆ. ಕ್ಯಾಲ್ಕುಲೇಟರ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಕ್ಯಾಲ್ಕುಲೇಟರಲ್ಲಿ 2 ಅನ್ನೋ ಬಟನ್ ಪ್ರೆಸ್ ಮಾಡ್ತೀರಿ, ಆಮೇಲೆ ಪ್ಲಸ್ ಬಟನ್ ಪ್ರೆಸ್ ಮಾಡ್ತೀರಿ, ಮತ್ತು 2 ಆಮೇಲೆ ಈಕ್ವಲ್, ಇದನ್ನು ನೋಡಿಕೊಂಡು ಕ್ಯಾಲ್ಕುಲೇಟರ್ 4 ಅಂತ ಆನ್ಸರ್ ಕೊಡುತ್ತೆ. ಆದರೆ ಈ ಜನರೇಟಿವ್ AI ಏನು ಮಾಡುತ್ತೆ, ಮೊದಲೇ ನಿರ್ಧರಿಸಿದ ಕಂಟೆಂಟನ್ನು ಕೊಡೋ ಬದಲು ಈ ಒಂದು ಕೆಲಸನ ಮಾಡುತ್ತೆ. ಹೌದು, ನೀವು ಚಾಟ್ GPT ಹತ್ರ 2+2 ಎಷ್ಟು ಅಂತ ಕೇಳಿದರೆ ಅದು 4 ಅಂತ ಹೇಳಬಹುದು. ಆದರೆ ಅದಕ್ಕೆ ಹೊಸ ಕಂಟೆಂಟ್ ಕೊಡುವ ಕೆಪಾಸಿಟಿ ಇದೆ. ಇನ್ಪುಟ್ ಏನು ಕೊಡ್ತೀರಿ, ಆ AI ಮಾಡೆಲ್ ಅದನ್ನು ಅನಲೈಸ್ ಮಾಡಿಕೊಂಡು ಹೊಸದಾದಂಥ ಒಂದು ಕಂಟೆಂಟನ್ನು ಕೊಡುತ್ತೆ. ನಿಮಗೆ ತೋರಿಸ್ತೇನೆ ಸ್ವಲ್ಪ ಹೊತ್ತಿನಲ್ಲಿ. ನೋಡಿ, ರೈಟ್ ಅ ಪೋಯಮ್ ಆನ್ ರೇನ್, ಇದನ್ನು ನೀವು ಸಹ ಟೆಸ್ಟ್ ಮಾಡಿ ಇವತ್ತು. ರೈಟ್ ಅ ಪೋಯಮ್ ಆನ್ ರೇನ್, ನಾವು ಕನ್ನಡದಲ್ಲಿ ಟೆಸ್ಟ್ ಮಾಡೋಣ ಇದನ್ನು. ರೈಟ್ ಅ ಪೋಯಮ್ ಆನ್ ರೇನ್ ಕನ್ನಡದಲ್ಲಿ ಹೇಗೆ ಬರೆಯುತ್ತೆ ಅಂತ ನೋಡಿ. ನಾನು ಇಲ್ಲಿ ಕೊಟ್ಟಿರೋ ಪ್ರಾಂಪ್ಟಿಗೂ ನೀವು ಕೊಟ್ಟಿರೋ ಪ್ರಾಂಪ್ಟಿಗೂ ವ್ಯತ್ಯಾಸ ಇಲ್ಲದೆ ಇರಬಹುದು. ನೋಡಿ, ಇಲ್ಲಿ ಬಂತು ಮಳೆಯ ಹಾಡು, ಕಾಣಿಸ್ತಾ ಇದೆಯಾ, ಮಳೆಯ ಹಾಡು. ರೈಟ್ ಅ ಪೋಯಮ್ ಆನ್ ರೇನ್ ಇನ್ ಕನ್ನಡ ಅಂತ ಕೊಟ್ಟೆ, ಚಾಟ್ GPT ಕೊಟ್ಟಿದ್ದೇನೆ. ಏನು ಕೊಡ್ತು, ಮೋಡಗಳ ಮಳಿಲಲ್ಲಿ ಹುಟ್ಟಿದ ಮಳೆ, ಭೂಮಿಯ ತಾಯಿಯ ಮುದ್ದಿನ ಕಳೆ, ತಂಪಾದ ಹನಿಗಳು ತಾಕಿದ ಕ್ಷಣ, ನಗುತ್ತದೆ ಪ್ರಕೃತಿ ಹೊಸದಾಗಿ ಪುನಃ. ಈ ಥರ ಒಂದು ಪೋಯಮ್, ಕವನವನ್ನು ಬರೆದಿದೆ ಅದು. ನೋಡಿ, ಅದರ ವರ್ಣನೆ, ಮಿಂಚಿನ ಹೊಳಪು, ಗುಡುಗಿನ ಗರ್ಜನೆ, ಮನೆಯ ಮೇಲ್ಚಾವಣಿ ತಟ್ಟುವ ಧ್ವನಿ, ಈ ಥರ ತುಂಬ ಕೊಟ್ಟಿದೆ. ಅದು ಏನೇನೋ ಅಂದರೆ ಚೆನ್ನಾಗಿದೆ ಅಲ್ವಾ. ನಾವು ಬರೆಯೋದಕ್ಕಿಂತ ಎಷ್ಟು ಚೆನ್ನಾಗಿದೆ ಒಂದೊಂದು ಸಾರಿ, ಹಾಗೆ ಅನಿಸುತ್ತೆ. ಅದಕ್ಕೆ AI ಯಾಕೆ ರೀಪ್ಲೇಸ್ ಮಾಡುತ್ತೆ ಮನುಷ್ಯರನ್ನ ಅಂತಂದರೆ, ಇನ್ನೂ ಬಹಳ ವರ್ಷಗಳು, 1 ದಶಕನೂ ಕಳೆದಿಲ್ಲ AI ಬಂದು. ಅಂದರೆ ಜನರಲ್ ಪರ್ಪಸ್ಸಿಗೆ ಬಂದು
ಜನರಲ್ ಯೂಸ್ ಕೇಸ್ಗಳಿಗೆ ಎ ಐ ಬಂದು ಒಂದು ದಶಕನೂ ಕಳೆದಿಲ್ಲ. ಅಷ್ಟರೊಳಗಡೆ ಇದು ಎಲ್ಲ ಲ್ಯಾಂಗ್ವೇಜಲ್ಲೂ ಈ ಒಂದು ಹಂತದ ಅಭಿವೃದ್ಧಿಯನ್ನು ಸಾಧಿಸ್ತಾ ಇದೆ. ಹಾಗಾಗಿ ಫಸ್ಟ್ ನಾ ಏನು ಕೊಟ್ಟೆ, ರೈಟ್ ಅ ಪೋಯಮ್ ಆನ್ ರೈನ್ ಇನ್ ಕನ್ನಡ. ಇದೇ ಪ್ರಾಂಪ್ಟನ್ನು ನೀವು ಕೊಟ್ಟರೆ ಇದೇ ಹಾಡು ಬರಲ್ಲ. ಅರ್ಥ ಆಗ್ತಾ ಇದೆಯಾ? ನಿಮಗೆ ಬೇರೆಯೇ ಹಾಡು ಬರುತ್ತೆ. ಅದು ಎ ಐನ ಒಂದು ಮ್ಯಾಜಿಕ್. ಈ ಕ್ಯಾಲ್ಕುಲೇಟ್ರಲ್ಲಿ 2+2 ನಾನು ಕೊಟ್ಟರು ನೀವು ಕೊಟ್ಟರು 4 ಅಂತಾನೆ ಬರೋದು. ಇಲ್ಲೂ ಕೆಲವೊಂದು ಮ್ಯಾಥ್ಸು ಸೈನ್ಸಿನ ಪ್ರಾಬ್ಲಮನ್ನು ನಾವು ಕೊಟ್ಟರೆ ಅದೇ ಥರ ಉತ್ತರ ಬರಬಹುದು. ಆದರೆ ಇದಕ್ಕೆ ಜನರೇಟ್ ಮಾಡೋ ಕೆಪಾಸಿಟಿ ಇದೆ. ಆ್ಯಕ್ಚುಲಿ ಕ್ರಿಯೇಟಿವಿಟಿ ಅನ್ನೋದು ಮನುಷ್ಯರಿಗೆ ಮಾತ್ರ ಇತ್ತು ಅಂತ ನಾವು ಅಂದ್ಕೊಂಡಿದ್ವಿ. ಎ ಐ ಬರೋದಕ್ಕಿಂತ ಮೊದಲು ಯಾವ ಮಷಿನ್ ಸಹ ಈ ಲೆವೆಲ್ಲಿಗೆ ಕ್ರಿಯೇಟಿವ್ ಆಗಿ ಔಟ್ಪುಟನ್ನು ಕೊಡ್ತಿರಲಿಲ್ಲ. ಆದರೆ ಎ ಐ ಕೊಡ್ತಾ ಇದೆ. ಮೊದಲನೇ ಪ್ರಾಂಪ್ಟ್ನ ಏನು ಕೊಟ್ಟೆ, ರೈಟ್ ಅ ಪೋಯಮ್ ಆನ್ ರೈನ್ ಇನ್ ಕನ್ನಡ. ಓಕೆನಾ? ನೆಕ್ಸ್ಟ್ ನೋಡಿ, ರೈಟ್ ಅ ಪೋಯಮ್ ಆನ್ ರೈನ್ ಇನ್ ಕನ್ನಡ ಫಾರ್ ಚಿಲ್ಡ್ರನ್. ನೆಕ್ಸ್ಟ್ ಕೊಟ್ಟಿರೋದು ನಾನು ಕಾಣಿಸ್ತಾ ಇರಬಹುದು ನೋಡಿ ಮೇಲ್ಗಡೆ. ಮಕ್ಕಳಿಗೆ ಸುಲಭವಾಗಿ ನೆನಪಾಗುವ ಲಯಬದ್ಧವಾದ ಮಳೆಯ ಕವಿತೆ. ಈಗ ಹೇಗೆ ಕೊಡ್ತು ನೋಡಿ, ಅದು ಮಳೆ ಬಂದಿದ್ದು ಟಪ್ ಟಪ್ ಟಪ್, ಛತ್ರಿ ಹಿಡಿದು ಓಡೋಣ ಚಪ್ ಚಪ್ ಚಪ್. ಮಕ್ಕಳೆಲ್ಲ ಶಿಶುಗೀತೆಗಳು ಅಂತ ಬರುತ್ತಲ್ವಾ, ಆ ರೀತಿ. ಮೋಡ ಅಣ್ಣನು ನೀರು ತಂದ, ಭೂಮಿ ತಾಯಿಗೆ ಉಡುಗೊರೆ ಕೊಟ್ಟ, ಕಪ್ಪೆ ಕೂಗಿತು ಟರ್ ಟರ್ ಟರ್, ಮಕ್ಕಳು ಕುಣಿದರು ಹರ್ ಹರ್ ಹರ್. ಅಂದರೆ ಮಕ್ಕಳಿಗೆ ಯಾವ ರೀತಿ ಲಯಬದ್ಧವಾಗಿರಬೇಕು, ಶಿಶುಗೀತೆಯ ಥರ ಇರಬೇಕು ಅಂತ ನೋಡ್ಕೊಂಡೋದು. ಕಾಗದದ ದೋಣಿ ನೀರಲ್ಲಿ ತೇಲಿತು, ಚಿಕ್ಕ ಚಿಕ್ಕ ಕನಸುಗಳ ಜೊತೆ ಸಾಗಿತು. ಅಂದರೆ ಶಬ್ದಗಳನ್ನು ಅದು ಅಲ್ಲಲ್ಲೇ ಮಾಡಿಫೈ ಮಾಡ್ತಾ ಇದೆ, ಸರಳಗೊಳಿಸ್ತಾ ಇದೆ, ಸರಳೀಕರಿಸ್ತಾ ಇದೆ. ಅಂದರೆ ಇದಕ್ಕೆ ಡಿಫ್ರೆನ್ಸ್ ನೋಡಿ. ನಾನು ಜಸ್ಟ್ ಏನು ಚೇಂಜ್ ಮಾಡಿದೆ, ಫಾರ್ ಚಿಲ್ಡ್ರನ್ ಅಂತ ಆ್ಯಡ್ ಮಾಡಿದೆ. ಆ ಒಂದು ಇಡೀ ಒಂದು ಔಟ್ಪುಟ್ಟಿನ ಸ್ಟ್ರಕ್ಚರ್ ಚೇಂಜ್ ಆಗಿದೆ. ನೀವು ಎಲ್ಲ ಕಡೆ UPSC ಆ್ಯಡ್ ಮಾಡ್ತಾ ಇದ್ದೀವಲ್ವ, ಇಲ್ಲೂ ಒಂದು ಆ್ಯಡ್ ಮಾಡೋಣ. ರೈಟ್ ಅ ಪೋಯಮ್ ಆನ್ ರೈನ್ ಇನ್ ಕನ್ನಡ ಫಾರ್ ಸಮ್ಮನ್ ಹೂ ಇಸ್ ಪ್ರಿಪೇರಿಂಗ್ ಫಾರ್ UPSC. ಏನು ಕೊಡುತ್ತೆ? UPSC ಅಭ್ಯರ್ಥಿಯ ಮನಸ್ಥಿತಿಯನ್ನು ಮಳೆಯೊಂದಿಗೆ ಜೋಡಿಸಿ ಬರೆದ ಕವಿತೆ. ಕಿಟಕಿಯ ಹೊರಗೆ ಮಳೆ ಸುರಿಯುತ್ತಿದೆ, ಪುಟಗಳ ನಡುವೆ ನನ್ನ ಕನಸು ಬೆಳೆಯುತ್ತಿದೆ. ಹನಿ ಹನಿಯಾಗಿ ಬೀಳುವ ಮಳೆಯ ತಾಳ, ಪ್ರತಿ ಹನಿಯಲ್ಲೂ ಕೇಳುತ್ತದೆ ಒಂದು ಪ್ರಶ್ನಾಪತ್ರದ ಕಾಲ. ಏನೋ ಕೆಲವೊಂದು ಸಾರಿ ಕೇಳಲಿಕ್ಕೆ ಚಂದ ಅನಿಸುತ್ತೆ, ಆದರೆ ಎಲ್ಲ ಸಾರಿ ಅರ್ಥ ಇರುತ್ತೆ ಅಂತಲ್ಲ. ನೋಡೋಣ ಆದರೂ ಎ ಐ ಹೇಗೆ ಯೂಸ್ ಮಾಡ್ತಾ ಇದೆ. ಗುಡುಗಿನ ಸದ್ದು ದೂರದಲ್ಲಿ ಮೊಳಗಿದರೆ ಮಾಕ್ ಟೆಸ್ಟ್ ಅಂಕಗಳು ನೆನಪಾಗುವು. ಕೆಲವು ದಿನ ಮೋಡಗಳು ಸೂರ್ಯನ ಮುಚ್ಚುವಂತೆ, ಕೆಲವು ದಿನ ವೈಫಲ್ಯಗಳು ಆತ್ಮವಿಶ್ವಾಸ ಕದಿಯುವಂತೆ. ಆದರೂ ಮಳೆ ನಿಲ್ಲದು ತನ್ನ ಪಯಣ, ನಾನು ನಿಲ್ಲುವುದಿಲ್ಲ ನನ್ನ ಸಾಧನೆಯ ಪ್ರಯಾಣ. ಅದೇನಾಗಬೇಕು ಹೇಳಿ, ನಾನು ನಿಲ್ಲಿಸುವುದಿಲ್ಲ, ಆ ರೀತಿ ಆಗಬೇಕು ಅದು. ಆದರೂ ಎ ಐ ಟ್ರೈ ಮಾಡ್ತಾ ಇದೆ ಪಾಪ. ಒಂದು ಚಪ್ಪಾಳೆ ಬರಲಿ ಎ ಐಗೆ. ಒಣಗಿದ ನೆಲಕ್ಕೆ ಮಳೆ ಜೀವ ಕೊಡುವಂತೆ, ನಿರಂತರ ಶ್ರಮ ಕನಸುಗಳಿಗೆ ರೂಪ ಕೊಡುವಂತೆ. ಈ ಥರ ಮುಂದೆ ಬಂತು. ಆಮೇಲೆ ಹೇಳುತ್ತೆ ಮಳೆ ಹೇಳುತ್ತದೆ ನಿಧಾನವಾಗಿ ಒಂದು ಮಾತು, ತಾಳ್ಮೆ ಇಟ್ಟು ಸಾಗು ಫಲ ಬರುತ್ತದೆ ಖಚಿತವಾಗಿ. ಹನಿ ಹನಿಯಾಗಿ ತುಂಬುವ ಕೆರೆಯಂತೆ, ದಿನ ದಿನವಾಗಿ ಬೆಳೆಯುವ ಜ್ಞಾನದಂತೆ, ಒಂದು ದಿನ ಈ ಪ್ರಯತ್ನಗಳ ಮಳೆಗಾಲ ತಂದು ಕೊಡಲಿದೆ ಯಶಸ್ಸಿನ ವಸಂತ ಕಾಲ. ಕ್ಯಾ ಬಾತೆ ಅಂತ ನಾವು ಹೇಳಬೇಕು ಎ ಐಗೆ ಅಲ್ವಾ? ಸರಿ, ಇಷ್ಟು ಒಂದು ಎಕ್ಸಾಂಪಲ್ ಕೊಟ್ಟಿರೋದು ನಿಮಗೆ. ಅಂದರೆ ಮೇನ್ ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ, ಎ ಐ ಜನರೇಟಿವ್ ಎ ಐ. ಇದು ಜನರೇಟ್ ಮಾಡುತ್ತಾ ಇದೆ. ರೂಲ್ಸ್ ಬೇಸಿಸ್ ಮೇಲೆ ಸ್ಪೆಸಿಫಿಕ್ ಔಟ್ಪುಟ್ ಕೊಡೋದಕ್ಕಿಂತ ಹೆಚ್ಚಿಂದು ಇದು. ಟೆಕ್ಸ್ಟ್ ಇರಬಹುದು, ಈಗ ಟೆಕ್ಸ್ಟ್ ನೋಡಿದ್ವಿ. ಇಮೇಜಸ್ ಜನರೇಟ್ ಮಾಡುತ್ತೆ, ಆಡಿಯೋ, ವಿಡಿಯೋ, ಕೋಡು ಎಲ್ಲವನ್ನು ಜನರೇಟ್ ಮಾಡೋ ಕೆಪಾಸಿಟಿ ಅದಕ್ಕಿದೆ. ನೆಕ್ಸ್ಟ್ ಬರೋದು LLM, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲು. ಈಗ ನಾವೇನು ChatGPT, ಕ್ಲಾಡು, ಜೆಮಿನಿ, ಗ್ರಾಕು, ಡೀಪ್ ಸೀಕು ಇದೆಲ್ಲದ್ರ ಬಗ್ಗೆ ಕೇಳಿರ್ತೀರಿ. ಇದೆಲ್ಲ LLMಗಳು. ಸೊ an LLM is trained on massive amount of text and learns pattern in language. ಹೆಸರಲ್ಲೇ ಇದೆ LLM, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್. ಆ ಲ್ಯಾಂಗ್ವೇಜಲ್ಲಿ ಏನು ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನನ್ನು ಅದು ಅಬ್ಸರ್ವ್ ಮಾಡಿದೆ, ಅದನ್ನು ಸ್ಟಡಿ ಮಾಡಿದೆ. ಇಟ್ ಡಸ್ ನಾಟ್ ನೋ ಥಿಂಗ್ಸ್ ಲೈಕ್ ಹ್ಯೂಮನ್ಸ್. ಮನುಷ್ಯರ ಥರ ಎಲ್ಲ ಅರ್ಥ ಆಗಲ್ಲ ಅದಕ್ಕೆ. ಆದರೆ ಏನು ಮಾಡುತ್ತೆ ಅದು, ನೆನ್ಪು ಮಾಡ್ಕೊಳ್ಳಿ, ಇಟ್ ಪ್ರೆಡಿಕ್ಟ್ ಮಾಡುತ್ತೆ ವಾಟ್ ಶುಡ್ ಕಮ್ ನೆಕ್ಸ್ಟ್ ಅಲ್ವಾ. ನೆಕ್ಸ್ಟ್ ಯಾವ ಶಬ್ದ ಬರಬೇಕು ಪ್ರೆಡಿಕ್ಟ್ ಮಾಡುತ್ತೆ. ಮಿಲಿಯನ್ಸ್ ಆಫ್ ಟೈಮ್ಸ್ ಪರ್ ಸೆಕೆಂಡ್, ಒಂದು ಸೆಕೆಂಡ್ಗೆ ಮಿಲಿಯನ್ಸ್ ಟೈಮ್ಸ್ ಅಷ್ಟು ಅದು ಪ್ರೆಡಿಕ್ಟ್ ಮಾಡ್ತಾ ಇರುತ್ತೆ, ಅಷ್ಟು ಬೇಗ ಔಟ್ಪುಟ್ ಬರುತ್ತೆ. ನೆಕ್ಸ್ಟ್ ಇನ್ನೊಂದು ಆ್ಯಕ್ಟಿವಿಟಿ ಮಾಡೋಣ. ಆಸ್ಕ್ ಎ ಐ. ನೋಡಿ, ವಾಟ್ ಈಸ್ ಫೋಟೋಸಿಂಥೆಸಿಸ್ ಅಂತ ಅರ್ಥ ಆಗ್ತಾ ಇದೆಯಾ?
ಇಲ್ಲಿ ಮಳೆ ಮೇಲೆ ಕವಿತೆ ಇಷ್ಟೊತ್ತು ನೋಡ್ತಾ ಇದ್ರಿ. ನಾನು ಈ PDF ಅನ್ನು ತೋರಿಸ್ಬೇಕಿತ್ತು, ಪರವಾಗಿಲ್ಲ. LLM ಬಗ್ಗೆ ಹೇಳ್ತಾ ಇದ್ದೆ, ಆವಾಗ ಆ ವಿಂಡೋ ಓಪನ್ ಆಗಿತ್ತು ಅನ್ಸುತ್ತೆ, ಅದೇನು ಪ್ರಾಬ್ಲಮ್ ಆಗಲ್ಲ. ಎಸ್, LLMಗಳ ಬಗ್ಗೆ ಗೊತ್ತಾಗಿದೆ ನಿಮಗೆ, ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಲು. ಅದಾದಮೇಲೆ ನೆಕ್ಸ್ಟು ಆ್ಯಕ್ಟಿವಿಟಿ 1ನಲ್ಲಿ ಫೋಟೋಸಿಂಥಸಿಸ್ ಬಗ್ಗೆ ಒಂದು ನೋಡೋಣ. ಫೋಟೋಸಿಂಥಸಿಸ್ ಬಗ್ಗೆ ಹೇಗೆ ಎಕ್ಸ್ಪ್ಲೇನ್ ಮಾಡುತ್ತೆ AI ನೋಡಿ. ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಫಸ್ಟ್ ಕೇಳಿದ್ವಿ, ಓಕೆನಾ? ಕೇಳಿದಾಗ ಅದೇನು ಕೊಡುತ್ತೆ, ಫೋಟೋಸಿಂಥಸಿಸ್ ದ ಪ್ರೊಸೆಸ್ ಬೈ ವಿಚ್ ಪ್ಲಾಂಟ್ಸ್, ಆಲ್ಗೆ, ಸಮ್ ಬ್ಯಾಕ್ಟೀರಿಯಾ ಯೂಸ್ ಸನ್ಲೈಟ್ ಟು ಮೇಕ್ ದರ್ ಓನ್ ಫುಡ್. ಈ ಥರ ಎಕ್ಸ್ಪ್ಲನೇಷನ್ ಕೊಡ್ತಾ ಇದೆ, ಕೆಮಿಕಲ್ ಇಕ್ವೇಷನ್ ಕೊಟ್ಟಿದೆ, ಅಲ್ಲೇನಾಗುತ್ತೆ ಅಂತ ಎಕ್ಸ್ಪ್ಲನೇಷನ್ ಮಾಡ್ತಾ ಇದೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಅಲ್ಲೇ ನಾವು ಚೇಂಜ್ ಮಾಡ್ತೀವಿ ಸ್ವಲ್ಪ, ಏನು ಸ್ವಲ್ಪ ಚೇಂಜ್ ಮಾಡ್ತೀವಿ. ಎಕ್ಸ್ಪ್ಲೇನ್ ಫೋಟೋಸಿಂಥಸಿಸ್ ಟು ಅ 10-year-old ಚೈಲ್ಡ್. 10-year-old ಚೈಲ್ಡಿಗೆ ನಾವು ಫೋಟೋಸಿಂಥಸಿಸ್ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಿದ್ವಿ. ಈಗ ಹೇಗೆ ಎಕ್ಸ್ಪ್ಲನೇಷನ್ ಬರ್ತಾ ಇದೆ ನೋಡಿ, ಕಾಣಿಸ್ತಾ ಇದೆಯಾ? ಒಂದು ನಿಮಿಷ, ವಿಂಡೋ ಶಿಫ್ಟ್ ಮಾಡ್ತೇನೆ. ಎಸ್, ಒಂದು ನಿಮಿಷ, ಇದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅನಿಸುತ್ತೆ, ವೇಟ್ ಮಾಡಿ. ಫೋಟೋಸಿಂಥಸಿಸ್ನ ಫಸ್ಟ್ ಏನು ಮಾಡ್ತೋದು, ಒಂದು ಎಲ್ರಿಗೂ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋ ಥರ ಮಾಡ್ತು. ಅದಾದಮೇಲೆ ನೆಕ್ಸ್ಟು ಫೋಟೋಸಿಂಥಸಿಸನ್ನೇ ಒಂದು 10-year-old ಚೈಲ್ಡಿಗೆ ಕೇಳೋ ಥರ ನಾವು, ಎಸ್ ಬಂತು ನೋಡಿ, ಅದಕ್ಕೆ ಕೇಳಿದ್ವಿ. ಎಸ್, ಕಾಣಿಸ್ತಾ ಇದೆ ಅಲ್ವಾ? ಓಕೆ. ಫಸ್ಟ್ ಏನು ಕೇಳಿದ್ದು ಇದು ನೋಡಿದ್ರಾ, ವಾಟ್ ಈಸ್ ಫೋಟೋಸಿಂಥಸಿಸ್ ಅಂತ ಕೇಳಿದ್ವಿ, ಆನ್ಸರ್ ಮಾಡಿತ್ತು. ಅದಾದಮೇಲೆ ಎಕ್ಸ್ಪ್ಲೇನ್ ಫೋಟೋಸಿಂಥಸಿಸ್ ಟು ಅ 10-year-old ಚೈಲ್ಡ್, 10 ವರ್ಷದ ಒಂದು ಮಗುವಿಗೆ ಅದನ್ನು ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಿದ್ವಿ. ಅವಾಗ ಹೇಗೆ ಎಕ್ಸ್ಪ್ಲನೇಷನ್ ಬರುತ್ತೆ ನೋಡಿ. ಇಮ್ಯಾಜಿನ್ ಪ್ಲಾಂಟ್ ಇಸ್ ಲೈಕ್ ಅ ಟೈನಿ ಫುಡ್ ಫ್ಯಾಕ್ಟ್ರಿ. ಸಸ್ಯ ಅನ್ನೋದು ಒಂದು ಫುಡ್ ಫ್ಯಾಕ್ಟ್ರಿ ಇದ್ದ ಹಾಗೆ, ಜಸ್ಟ್ ಆ್ಯಸ್ ಯು ನೀಡ್ ಫುಡ್ ಟು ಗ್ರೋ ಆ್ಯಂಡ್ ಪ್ಲೇ. ಮಕ್ಕಳಿಗೆ ಹೇಳ್ತಾ ಇದೆ ನೋಡಿ, ಮಕ್ಕಳಿಗೆ ಹೇಳ್ತಾ ಇರೋದು ಹೇಗೆ, ಒಂದು ಮಗು ಹತ್ರ ಹೇಳ್ತಾ ಇರೋದು, ಮಗುವಿಗೆ ನಿನಗೆ ಹೇಗೆ ಊಟ ಬೇಕೋ, ಆಟ ಆಡಬೇಕೋ, ಅದಕ್ಕೆಲ್ಲ ಏನು ಬೇಕು, ಫುಡ್ ಬೇಕು ಅಲ್ವಾ? ಊಟ ಮಾಡಿದರೆ ಆಟ ಆಡ್ಲಿಕ್ಕೆ ಆಗುತ್ತೆ, ನೀನು ಎತ್ತರ ಆಗ್ತೀಯಾ. ಮಕ್ಕಳಿಗೆ ಹೇಗೆ ಹೇಳ್ತೇವೆ ನೋಡಿ, ಪ್ಲ್ಯಾಂಟಿಗೂ ಸಹ ಫುಡ್ ಬೇಕು, ನಿನಗೆ ಹೇಗೆ ಫುಡ್ ಬೇಕೋ ಅದೇ ಥರನೇ ಪ್ಲ್ಯಾಂಟಿಗೂ ಆಹಾರ ಬೇಕು. ಆದರೆ ಪ್ಲ್ಯಾಂಟ್ಸ್ ಕ್ಯಾನಾಟ್ ಗೋ ಟು ಕಿಚನ್ ಆರ್ ಸ್ಟೋರ್. ಆ ಮಗುವಿನ ಥರ ಕಿಚನಿಗೆ ಹೋಗ್ಲಿಕ್ಕೆ ಆಗಲ್ಲ, ಪ್ಲ್ಯಾಂಟಿಗೆ ಸ್ಟೋರಿಗೆ ಹೋಗ್ಲಿಕ್ಕೆ ಆಗಲ್ಲ. ಅವಾಗ ಏನು ಮಾಡುತ್ತೆ ಪ್ಲ್ಯಾಂಟು? ಸೊ ದೇ ಮೇಕ್ ದೇರ್ ಓನ್ ಫುಡ್ ಯೂಸಿಂಗ್ ಅ ಸ್ಪೆಷಲ್ ಪ್ರೊಸೆಸ್ ಕಾಲ್ಡ್ ಫೋಟೋಸಿಂಥಸಿಸ್. ಆವಾಗ ಪ್ಲ್ಯಾಂಟು ಬೇರೆ ಕಡೆ ಹೋಗ್ಲಿಕ್ಕೆ ಆಗಲ್ಲ, ತಾನೇ ತನ್ನ ಆಹಾರವನ್ನು ತಯಾರಿಸ್ಕೊಳ್ಳುತ್ತೆ. ಅದಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೇವೆ ನೋಡಿ. ಮಕ್ಕಳಿಗೆ ಹೇಳ್ತಾ ಇದೆ ಅದು. ಹೇಗಾಗುತ್ತೆ ಅದು ಅಂತ ಕೇಳ್ತಾರೆ ನೆಕ್ಸ್ಟ್ ಮಕ್ಕಳು ಅಲ್ವಾ. ಸನ್ಲೈಟು, ಸೂರ್ಯನ ಬೆಳಕನ್ನು ಕ್ಯಾಚ್ ಮಾಡುತ್ತೆ, ನೀರು, ಕಾರ್ಬನ್ ಡೈಆಕ್ಸೈಡು, ಈ ಥರ ಎಲ್ಲ ಎಕ್ಸ್ಪ್ಲನೇಷನ್ ಇದೆ. ಮತ್ತೆ ಬೇಕಿದ್ರೆ ನೀವು ಸಹ ಚೆಕ್ ಮಾಡಿ ನೋಡಿ, ಎಲ್ಲ ಓದ್ತಾ ಇರೋದಿಲ್ಲ ನಾನು, ನಿಮಗೆ ಕುತೂಹಲ ಇದ್ದರೆ ಚೆಕ್ ಮಾಡಿ ನೋಡ್ಬೋದು. ಸೊ ಇಲ್ಲಿ ನಾವು ಡಿಫ್ರೆನ್ಸ್ ಏನು ನೋಡ್ಬೋದು ಅಂತಂದರೆ, ಒಂದೇ ವಿಷಯವನ್ನು ಹೇಗೆ ಬೇರೆ ಬೇರೆಯವರಿಗೆ ಬೇರೆ ಬೇರೆ ರೀತಿ ಎಕ್ಸ್ಪ್ಲೇನ್ ಮಾಡ್ತಾ ಇದೆ ಅನ್ನೋದು, ಓಕೆನಾ? ಸೊ ನೀವು ಚೆಕ್ ಮಾಡಿ ಇದನ್ನು. ಸೇಮ್ ಕ್ವಶನ್ನು, ಡಿಫ್ರೆಂಟ್ ಪ್ರಾಂಪ್ಟು, ಆನ್ಸರ್ ಸಹ ಡಿಫ್ರೆಂಟ್ ಆಗಿರುತ್ತೆ. ಸೊ ಈಗ ಸರಿಯಾಗಿ ನೋಡ್ಕೊಳ್ಳಿ, ಏನು ಹಾಗಾದರೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂತಂದರೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ಕು. ಡೆಫಿನೇಷನ್ ನೋಡೋದಾದರೆ, ಇಟ್ ಈಸ್ ದಿ ಆರ್ಟ್ ಆ್ಯಂಡ್ ಸೈನ್ಸ್. ನೋಡಿ, ನಾವು ಯಾವಾಗಲೂ PUC ಬಂದಾಗ ಸೈನ್ಸ್ ಬೇರೆ, ಕಾಮರ್ಸ್ ಬೇರೆ, ಆರ್ಟ್ಸ್ ಬೇರೆ ಅಂತ ಅಂದ್ಕೊಳ್ತೀವಿ. ಆದರೆ ಜೀವನದಲ್ಲಿ ಎಲ್ಲ ಮರ್ಜ್ ಆಗ್ತಾ ಇರುತ್ತೆ. ಒಂದು ವಿಷಯವನ್ನು ಚೆನ್ನಾಗಿ ತಿಳ್ಕೊಳ್ಳೋದು ಸಹ ಒಂದು ಕಲೆ, ಅದನ್ನು ಚೆನ್ನಾಗಿ ಅಪ್ಲೈ ಮಾಡೋದು ಒಂದು ಸೈನ್ಸ್ ಅಲ್ವಾ? ಪ್ರಾಂಪ್ಟ್ ಇಂಜಿನಿಯರಿಂಗ್ ಸಹ ಹಾಗೆ. ಇಟ್ಸ್ ದಿ ಆರ್ಟ್ ಆ್ಯಂಡ್ ಸೈನ್ಸ್ ಆಫ್ ಡಿಸೈನಿಂಗ್ ಇನ್ಸ್ಟ್ರಕ್ಷನ್ಸ್ ದಟ್ ಹೆಲ್ಪ್ AI ಪ್ರೊಡ್ಯೂಸ್ ಬೆಟರ್ ಔಟ್ಪುಟ್. AI ಚೆನ್ನಾಗಿರೋ ಔಟ್ಪುಟ್ಟನ್ನು ಕೊಡಬೇಕು ಅಂತಂದರೆ ನಾವು ಅದಕ್ಕೆ ಮೊದಲು ಚೆನ್ನಾಗಿರೋ ಇನ್ಸ್ಟ್ರಕ್ಷನ್ ಕೊಡಬೇಕು. ಬೆಟರ್ ಪ್ರಾಂಪ್ಟ್ ಇದ್ದರೆ ಬೆಟರ್ ಔಟ್ಪುಟ್ ಬರುತ್ತೆ. ಎಕ್ಸಾಂಪಲ್ ನೋಡಿ, ವೀಕ್ ಪ್ರಾಂಪ್ಟ್ ಹೇಗಿರುತ್ತೆ ಅಂತಂದರೆ, ರೈಟ್ ಅಬೌಟ್ ಕ್ಲೈಮೇಟ್ ಚೇಂಜ್ ಅಂತ ಅವ್ರು ಬರೆದ್ರು, ಪ್ರಾಂಪ್ಟ್ ಕೊಟ್ಟರು. ಪಾಸಿಬಲ್ ರಿಸಲ್ಟ್ ಏನಿರುತ್ತೆ, ಜೆನರಿಕ್ ಆಗಿರುತ್ತೆ, ಬೋರಿಂಗ್ ಆಗಿರುತ್ತೆ, ಟೂ ಬ್ರಾಡ್ ಇರುತ್ತೆ. ತೋರಿಸ್ತೇನೆ ನಿಮಗೆ, ಚಾಟ್ GPT ತೋರಿಸ್ತೇನೆ, ಒಂದು ನಿಮಿಷ.
ಎಸ್, ಕಾಣಿಸ್ತಾ ಇದೆಯಾ? ಓಕೆ, ಕ್ಲೈಮೇಟ್ ಚೇಂಜ್. ಓಕೆ, ಎಸ್, ಇಲ್ಲಿ ನೋಡಿ, ರೈಟ್ ಅಬೌಟ್ ಕ್ಲೈಮೇಟ್ ಚೇಂಜ್ ಅಂತ ನಾವು ಪ್ರಾಂಪ್ಟ್ ಕೊಟ್ಟಿದ್ದೇವೆ. ಅವಾಗ ಏನು ಹೇಳ್ತೋದು? ರೈಟ್, ಕ್ಲೈಮೇಟ್ ಚೇಂಜ್ ರೆಫರ್ಸ್ ಟು ಲಾಂಗ್ ಟರ್ಮ್ ಚೇಂಜಸ್ ಇನ್ ದ ಅರ್ತ್ಸ್ ಟೆಂಪ್ರೇಚರ್. ಡೀಟೇಲ್ ಆಗಿ ಬರುತ್ತೆ, ನೀವು ಕೊಟ್ಟು ನೋಡಿ. ಓಕೆನಾ? ಇದು ಮೊದಲನೇದು. ನೆಕ್ಸ್ಟ್, ಇಲ್ಲೇ ನಾವು ಇದನ್ನು UPSC ಬಿಗಿನರ್ಸಿಗೆ ಎಕ್ಸ್ಪ್ಲೇನ್ ಮಾಡು ಅಂತ ಕೇಳಬೇಕು. ಹೇಗೆ ಕೇಳೋದು ನೋಡಿ, ಕೆಳಗಡೆ ಇನ್ನೊಂದು ಪ್ರಾಂಪ್ಟ್ ಕೊಟ್ಟಿದ್ದೇನೆ ನೋಡಿ. ಇಷ್ಟು ದೊಡ್ಡ ಎಕ್ಸ್ಪ್ಲನೇಷನ್ ಇದೆ ಫಸ್ಟು ಬಂದ ತಕ್ಷಣ. ಎರಡನೇದೇನು? ಎಕ್ಸ್ಪ್ಲೇನ್ ಕ್ಲೈಮೇಟ್ ಚೇಂಜ್ ಫಾರ್ UPSC ಬಿಗಿನರ್ಸ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ವಿತ್ 5 ರಿಯಲ್ ವರ್ಲ್ಡ್ ಎಕ್ಸಾಂಪಲ್ಸ್ ಫ್ರಾಮ್ ಇಂಡಿಯಾ. ಇದು ಬೆಟರ್ ಪ್ರಾಂಪ್ಟ್ ಇದು. ಈಗ ನೋಡಿ, ಈಗೇನಾಗುತ್ತೆ ನೋಡಿ, ಅದು ಹೇಗೆ ಸ್ಟಾರ್ಟ್ ಮಾಡುತ್ತೆ? ಒಂದು ಸ್ಟೋರಿಯಿಂದ ಸ್ಟಾರ್ಟ್ ಮಾಡುತ್ತೆ. ಇಮ್ಯಾಜಿನ್ ಯು ಆರ್ ಸಿಟ್ಟಿಂಗ್ ಇನ್ಸೈಡ್ ಅ ಕಾರ್ ಪಾರ್ಕ್ಡ್ ಅಂಡರ್ ದಿ ಸನ್. ಬಿಸಿಲಲ್ಲಿ ಒಂದು ಕಾರ್ ನಿಲ್ಲಿಸಿದ್ದಾರೆ, ಅದರೊಳಗಡೆ ನೀವು ಕೂತ್ಕೊಂಡಿದ್ದೀರಿ. ಸನ್ಲೈಟು ಗ್ಲಾಸಿಂದ ಎಂಟರ್ ಆಗುತ್ತೆ. ಸನ್ಲೈಟ್ ಎಂಟರ್ಸ್ ಥ್ರೂ ದಿ ಗ್ಲಾಸ್ ಬಟ್ ದ ಹೀಟ್ ಕೆನಾಟ್ ಎಸ್ಕೇಪ್ ಈಸಿಲಿ. ಒಳಗಡೆ ಆಗ್ತಾ ಇರುವಂಥ ಹೀಟು ಹೊರಗಡೆ ಹೋಗೋದೇ ಇಲ್ಲ. ಆಫ್ಟರ್ ಸಮ್ ಟೈಮ್ ದ ಕಾರ್ ಬಿಕಮ್ಸ್ ವೆರಿ ಹಾಟ್ ಅಲ್ವಾ? ಇದೇ ಥರ ಈಗ ಅರ್ಥಲ್ಲೂ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಅರ್ತ್ ಇಸ್ ಎಕ್ಸ್ಪೀರಿಯನ್ಸಿಂಗ್ ಸಮಥಿಂಗ್ ಸಿಮಿಲರ್. ಅಟ್ಮಾಸ್ಫಿಯರ್ ಅಂದರೆ ಒಂದು ಬ್ಲ್ಯಾಂಕೆಟ್ ಥರ. ಬ್ಲ್ಯಾಂಕೆಟ್ ಏನು ಮಾಡುತ್ತೆ? ನಮಗೆ ಎಷ್ಟು ಬೇಕೋ ಅಷ್ಟು ಹೀಟನ್ನು ಕೊಡುತ್ತೆ. ಆದರೆ ನಾವು ಹ್ಯೂಮನ್ಸ್ ಏನು ಮಾಡ್ತಾ ಇದ್ದೇವೆ? ಮೇಕಿಂಗ್ ದಿಸ್ ಬ್ಲ್ಯಾಂಕೆಟ್ ಥಿಕ್ಕರ್ ಬೈ ರಿಲೀಸಿಂಗ್ ಗ್ಯಾಸಸ್ ಸಚ್ ಆಸ್ CO2, CH4. ಹಾಗಾಗಿ ಇದೆಲ್ಲದರಿಂದ ಏನಾಗುತ್ತೆ? ಗ್ಯಾಸ್ಗಳು ಟ್ರ್ಯಾಪ್ ಆಗುತ್ತೆ, ಹೀಟ್ ಟ್ರ್ಯಾಪ್ ಆಗುತ್ತೆ, ಅರ್ತು ವಾರ್ಮ್ ಆಗ್ತಾ ಹೋಗುತ್ತೆ. ಇದಕ್ಕೆ ಕ್ಲೈಮೇಟ್ ಚೇಂಜ್ ಅಂತ ಕರೀತಾರೆ. ಇದು ಬೇಸಿಕ್ ಬಿಗಿನರ್ಸ್ ಲೆವೆಲ್ ಎಕ್ಸ್ಪ್ಲನೇಷನ್. ಮುಂದೆ ಕೊಡ್ತಾ ಹೋಗುತ್ತೆ. UPSCಗೆ ಯಾವ ಥರ ಡೆಫಿನೇಷನ್ನು ಕೊಡಬಹುದು, ವೆದರು ಮತ್ತು ಕ್ಲೈಮೇಟಿಗೆ ಏನು ಡಿಫ್ರೆನ್ಸು, ಟ್ರಿಕ್ಕು. ಈಸಿ ಟ್ರಿಕ್ ಏನು? ವೆದರ್ ಅಂತಂದರೆ ಮೂಡ್ ಥರ ಅಲ್ವಾ? ನಮ್ಮ ಮೂಡ್ ಹೇಗೆ ಚೇಂಜ್ ಆಗ್ತಾ ಇರುತ್ತೋ ಅದೇ ಥರ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಕ್ಲೈಮೇಟ್ ಹೇಗೆ? ನಮ್ಮ ಪರ್ಸ್ನಾಲಿಟಿ, ಲಾಂಗ್ ಟರ್ಮ್ ಇದು. ಸೊ ಯುವರ್ ಮೂಡ್ ಚೇಂಜಸ್ ಎವ್ರಿ ಡೇ, ಯುವರ್ ಪರ್ಸ್ನಾಲಿಟಿ ಚೇಂಜಸ್ ಸ್ಲೋಲಿ ಓವರ್ ಇಯರ್ಸ್ ಅಲ್ವಾ? ಅಂದರೆ ಪರ್ಸ್ನಾಲಿಟಿ ಚೇಂಜ್ ಆಗೋಕ್ಕೆ ಟೈಮ್ ಬೇಕು. ಅದೇ ಥರ ಕ್ಲೈಮೇಟ್ ಅನ್ನೋದು ಲಾಂಗ್ ಟರ್ಮಿಂದು. ಹಾಗಾಗಿ ಇವತ್ತು ಹೇಗಿದೆ ಮಳೆ ಅನ್ನೋದು ವೆದರು. ಒಂದು 30 ವರ್ಷಗಳ ಮಾನ್ಸೂನ್ ಪ್ಯಾಟರ್ನ್ ಏನು? ಕ್ಲೈಮೇಟ್. ನೋಡಿ, ಇದೇ ಒಂದು ಔಟ್ಪುಟ್ ನಿಮಗೆ ಬರಲ್ಲ. ಅರ್ಥ ಆಗ್ತಾ ಇದೆಯಾ? ನೀವು ಎಷ್ಟು AI ಯೂಸ್ ಮಾಡ್ತಾ ಹೋಗ್ತೀರಿ ಅಷ್ಟು ಅದಕ್ಕೆ ಒಂದು ಟ್ರೈನಿಂಗ್ ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ಯಾಟರ್ನ್ ಅಬ್ಸರ್ವ್ ಮಾಡುತ್ತೆ. ಆಗ ಅದು ನಿಮಗೆ ಚೆನ್ನಾಗಿರೋ ಔಟ್ಪುಟ್ ಕೊಡ್ತಾ ಹೋಗುತ್ತೆ. ನೀವು ಫಸ್ಟ್ ಟೈಮೇ ಯೂಸ್ ಮಾಡಿದಾಗ ಅದು ನಿಮಗೆ ಇಷ್ಟೆಲ್ಲ ಕೊಡುತ್ತೆ ಅಂತ ನಾ ಹೇಳಲ್ಲ. ನೀವು ಅಂದ್ಕೊಂಡಿರೋ ಥರ ಔಟ್ಪುಟ್ಟು ಬರದೇ ಇರಬಹುದು. ಆದರೆ ಈಗ ಸ್ಟಾರ್ಟ್ ಮಾಡಿದರೆ, ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದರೆ ಬಹಳ ಹೆಲ್ಪ್ ಆಗುತ್ತೆ. ಕ್ಲೈಮೇಟ್ ಚೇಂಜ್ ಯಾಕೆ ಆಗ್ತಾ ಇದೆ, ಹ್ಯೂಮನ್ ಕಾಸಸ್ಸು ಮತ್ತು ಗ್ರೀನ್ ಹೌಸ್ ಎಫೆಕ್ಟು, ಈ ಥರ ಡೀಟೇಲ್ ಆಗಿದ್ದು ಕೊಟ್ಟಿದೆ ನೋಡಿ. ಹಿಮಾಲಯನ್ ಗ್ಲೇಷಿಯರು ನೋಡಿ, ಕೇರಳದಲ್ಲಿ ಫ್ಲಡ್ ಆಗ್ತಾ ಇದೆ, ಸೈಕ್ಲೋನ್ ಇಂಟೆನ್ಸ್ ಆಗ್ತಾ ಇದೆ, ಮಾನ್ಸೂನ್ ಅನ್ಪ್ರಿಡಿಕ್ಟಬಲ್ ಆಗ್ತಾ ಇದೆ. ಇದರ ಎಫೆಕ್ಟ್ ಏನು, ಇಂಡಿಯಾ ಏನು ಮಾಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ, UPSCಗೊಂದು ಫ್ಲೋ ಚಾರ್ಟು, ಕನ್ಕ್ಲೂಷನ್ನು, ಆ್ಯಕ್ಟಿವ್ ರಿಕಾಲ್ ಕ್ವಶನ್ಸು. ಈ ರೀತಿ ಒಂದು ಸ್ಟ್ರಕ್ಚರಲ್ ಆಗೋದು ನನಗೆ ಕೊಟ್ಟಿದೆ. ಅಂದರೆ ನಾನು ಮೊದಲೆಲ್ಲ ಈ ಥರ ಸ್ಟಡಿ ಮಾಡಿರೋದ್ರಿಂದ ನನಗೆ ಆ ಥರ ಕೊಟ್ಟಿದೆ ಅದು. ನೀವು ಈಗ ಸ್ಟಾರ್ಟ್ ಮಾಡಿದರೆ ಬಹಳ ಬೇಗ ಅದು ಅಡಾಪ್ಟ್ ಆಗುತ್ತೆ ನಿಮ್ಮ ಸ್ಟೈಲಿಗೆ. ಆಗ ಮುಂದೆ ಇಂತಹ ಒಂದು ರಿಸಲ್ಟ್ ಬರ್ತಾ ಹೋಗುತ್ತೆ. ಬರ್ಬೋದು, ಯಾವತ್ತು ಬೇಕಾದರೂ ಬರ್ಬೋದು. ಅಂದರೆ ನೀವು ಹೆಚ್ಚು ಯೂಸ್ ಮಾಡ್ತಾರ ಅದು ಅಡಾಪ್ಟ್ ಆಗ್ತಾ ಹೋಗುತ್ತೆ. ಸೊ ಇದನ್ನು ನೋಡಿದ್ವಿ ನಾವು. ಓಕೆನಾ? ಎಸ್, ಈ ಒಂದು ಪ್ರಾಂಪ್ಟನ್ನು ಸಹ ನೋಡಿದ್ವಿ. ನೆಕ್ಸ್ಟ್ ಬೆಟರ್ ಪ್ರಾಂಪ್ಟ್ ಆಯಿತು. ಸೊ ಯಾಕೆ ಪ್ರಾಂಪ್ಟ್ ಇಂಜಿನಿಯರಿಂಗ್ ಬೇಕು ಅಂತಂದರೆ, ನೀವು ಪ್ರಾಂಪ್ಟ್ ಕೊಡೋದನ್ನು ಕಲೀದೇನೆ ಸುಮ್ಮನೆ ಕ್ವಶನ್ ಕೇಳ್ತಾ ಇದ್ದರೆ ಆನ್ಸರ್ ವೇಗಾಗಿರುತ್ತೆ. ಅದರಲ್ಲಿ ಸರಿಯಾದ ಕ್ಲಾರಿಟಿ ಇರೋದಿಲ್ಲ, ಡೀಟೇಲ್ಸ್ ಮಿಸ್ ಆಗುತ್ತೆ, ರಾಂಗ್ ಫಾರ್ಮ್ಯಾಟಲ್ಲಿ ಕೊಡುತ್ತೆ. ಪ್ರಾಂಪ್ಟ್ ಇಂಜಿನಿಯರಿಂಗ್ ಸರಿಯಾಗಿ ಕಲ್ತ್ಕೊಂಡ್ರೆ ಕ್ವಾಲಿಟಿ ಚೆನ್ನಾಗಿರುತ್ತೆ, ವರ್ಕ್ ಫಾಸ್ಟಾಗಿ ಆಗುತ್ತೆ, ಮತ್ತೆ ಪ್ರಶ್ನೆ ಕೇಳಬೇಕಾದ ಅವಶ್ಯಕತೆ ಇರೋದಿಲ್ಲ. ಒಂದೇ ಪ್ರಾಂಪ್ಟ್ ಮೂಲಕ ನೀವು ಬೇಕಾಗಿರೋ ಔಟ್ಪುಟ್ಟನ್ನು ಪಡ್ಕೋಬಹುದು. ಕ್ರಿಯೇಟಿವಿಟಿ, ಅಕ್ಯುರೇಸಿ ಹೆಚ್ಚಿರುತ್ತೆ. ಹಾಗಾದರೆ ಪ್ರಾಂಪ್ಟ್ ಚೆನ್ನಾಗಿರೋ ಪ್ರಾಂಪ್ಟಲ್ಲಿ ಏನಿರುತ್ತೆ? ಹಾಗಾದರೆ ಅನಾಟಮಿ ಆಫ್ ಅ ಪ್ರಾಂಪ್ಟ್ ಅಂತ ನಾವು ಹೇಳ್ತೇವೆ. ಏನಿರುತ್ತೆ ಆ ಪ್ರಾಂಪ್ಟಲ್ಲಿ ನೋಡಿ. ಎವ್ರಿ ಗುಡ್ ಪ್ರಾಂಪ್ಟ್ ಕಂಟೈನ್ಸ್ ಸಮ್ ಆಫ್ ದೀಸ್ ಎಲಿಮೆಂಟ್ಸ್. ಯಾವ್ಯಾವುದು? ಫಸ್ಟ್ ಒನ್, ಟಾಸ್ಕ್. ವಾಟ್ ಶುಡ್ AI ಡು? AI ಏನು ಮಾಡಬೇಕು ಅಂತ ಕ್ಲಿಯರಾಗಿ ಹೇಳಿರಬೇಕು. ಯಾವುದೋ ಒಂದು ಆರ್ಟಿಕಲ್ ಓದಿದ್ರಿ, ನಿಮಗೆ ಆಮೇಲೆ ಅದನ್ನು ಸಮರೈಸ್ ಮಾಡಬೇಕು. ಆರ್ಟಿಕಲನ್ನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀರಿ, ಆಮೇಲೆ ಹೇಳ್ತೀರಿ ಸಮರೈಸ್ ದಿಸ್ ಆರ್ಟಿಕಲ್.
ಎ ಐಗೆ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀರಿ ಈ ಆರ್ಟಿಕಲನ್ನು ಸಮರೈಸ್ ಮಾಡು ಅಂತ. ಸೊ ಟಾಸ್ಕ್ ಎಲ್ಲ ಕಡೆ ಒಂದೊಂದೇ ಯೂಸ್ ಮಾಡೋದಲ್ಲ, ಒಂದು ಚೆನ್ನಾಗಿರೋ ಪ್ರಾಂಪ್ಟ್ನಲ್ಲಿ ಏನೇನು ಇರಬೇಕು ಅಂತ ಹೇಳ್ತಾ ಇದ್ದೇವೆ. ಮೊದಲನೇದು ಟಾಸ್ಕ್ ಸ್ಪೆಸಿಫೈ ಆಗಿರಬೇಕು, ಕರೆಕ್ಟಾಗಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಆಗಿರಬೇಕು. ಎರಡನೇದು ಕಾಂಟೆಕ್ಸ್ಟ್ ಇರಬೇಕು. ಕಾಂಟೆಕ್ಸ್ಟ್ ಅಂತಂದರೆ ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್. ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ಅಂತಂದರೆ ಏನು? ಉದಾಹರಣೆಗೆ ಐ ಆಮ್ ಪ್ರಿಪೇರಿಂಗ್ ಫಾರ್ UPSC. ನೀವು UPSCಗೆ ಪ್ರಿಪೇರ್ ಆಗ್ತಾ ಇದ್ದೀರಿ, ಆ ಒಂದು ಬ್ಯಾಕ್ಗ್ರೌಂಡ್ ಇನ್ಫಾರ್ಮೇಷನ್ ನೀವು ಕೊಟ್ಟರೆ ಮತ್ತಷ್ಟು ಅಡ್ಜಸ್ಟ್ ಆಗುತ್ತೆ ನಿಮಗೆ. ಅದು ನಿಮಗೆ ಬೇಕಾಗಿರೋ ಔಟ್ಪುಟ್ಟನ್ನು ಕೊಡ್ಲಿಕ್ಕೆ ರೆಡಿ ಆಗ್ತಾ ಇದೆ ಅದು ಈಗ. ಮತ್ತು ಮುಂದಿಂದು ಫಾರ್ಮ್ಯಾಟ್, ನಿಮ್ಗೆ ಯಾವ ಸ್ಟ್ರಕ್ಚರಲ್ಲಿ ಬೇಕು, ಯಾವ ಸ್ಟ್ರಕ್ಚರ್, ಡಿಸೈರ್ಡ್ ಸ್ಟ್ರಕ್ಚರ್. ಆನ್ಸರ್ ಏನು? ಬುಲೆಟ್ ಪಾಯಿಂಟಲ್ಲಿ ಬೇಕಾ, ಟೇಬಲಲ್ಲಿ ಬೇಕಾ, ಅಥವಾ ಪ್ಯಾರಾಗ್ರಾಫಲ್ಲಿ ಬೇಕಾ, ಅದನ್ನು ಮೆನ್ಷನ್ ಮಾಡಿದರೆ ಇನ್ನೂ ಒಳ್ಳೆಯದು. ಸ್ಟ್ರಕ್ಚರ್, ಔಟ್ಪುಟ್ ಯಾವ ಥರ ಬೇಕು. ಮತ್ತು ಆಡಿಯನ್ಸ್ ಅಂತ ನಾವು ಇಲ್ಲೂ ಯೂಸ್ ಮಾಡ್ಬೋದು, ಅಥವಾ ಬ್ಯಾಕ್ಗ್ರೌಂಡ್ ಕೊಟ್ಟರೆ ಅಲ್ಲೂ ಸಹ ಆಡಿಯನ್ಸ್ ಥರ ಕನ್ಸಿಡರ್ ಮಾಡುತ್ತೆ ಅದು. ಹೂ ಈಸ್ ಇಟ್ ಫಾರ್? ಒಂದು ವೇಳೆ ನೀವು ಮತ್ತಾರಿಗೋ ಒಂದು ಕೆಲಸ ಮಾಡಿಕೊಡ್ಬೇಕು, ಅದಕ್ಕೆ AI ಯೂಸ್ ಮಾಡ್ತಾ ಇದ್ದೀರಿ, ಆವಾಗ ಏನು ಮಾಡಬೇಕಾಗತ್ತೆ? ಅಲ್ಲಿ ಆಡಿಯನ್ಸ್ ಮೆನ್ಷನ್ ಮಾಡಬೇಕಾಗತ್ತೆ. ಈಗ ನಾವು ಒಂದು ಚಿಲ್ಡ್ರನಿಗೋಸ್ಕರ ಒಂದು ಕವನ ಮಳೆ ಬಗ್ಗೆ ನೋಡಿದ್ವಲ್ವ, ಅದೇ ಥರನೇ ಎಕ್ಸ್ಪ್ಲೇನ್ ಫಾರ್ ಅ ಕ್ಲಾಸ್ 6 ಸ್ಟೂಡೆಂಟ್. ಆಡಿಯನ್ಸ್ ಹೀಗಿದ್ದಾರೆ, ಅವರಿಗೆ ನಾನು ಈಗ ಕೇಳ್ತಾ ಇರೋದು, ಅದು ಆಡಿಯನ್ಸ್. ನೆಕ್ಸ್ಟು ಕನ್ಸ್ಟ್ರೇಂಟ್. ಕನ್ಸ್ಟ್ರೇಂಟ್ ಅಂತಂದರೆ ನನಗೆ ಇಂತಿಷ್ಟೇ ಶಬ್ದದಲ್ಲಿ ಬೇಕು, ಲಿಮಿಟ್ಸ್ ಅಥವಾ ರಿಕ್ವೈರ್ಮೆಂಟ್ ಅಂತ ಹೇಳ್ತೇವೆ. ವಿತಿನ್ 100 ವರ್ಡ್ಸ್, ವಿತಿನ್ 200 ವರ್ಡ್, ವಿತಿನ್ 10 ಬುಲೆಟ್ ಪಾಯಿಂಟ್ಸ್, ಈ ಥರ ವಿತಿನ್ ಅ ಟೇಬಲ್ ಹ್ಯಾವಿಂಗ್ 2 rows 5 ಕಾಲಮ್ಸ್, ಈ ಥರ ಆ ಥರ ಸಹ ಮೆನ್ಷನ್ ಮಾಡ್ಬೋದು. ಸೊ ಒಂದು ಪ್ರಾಂಪ್ಟಲ್ಲಿ ಏನೇನಿದ್ರೆ ಒಳ್ಳೆಯದು ಅಂತಂದರೆ, ಫಸ್ಟು ಟಾಸ್ಕ್, ಆಮೇಲೆ ಕಾಂಟೆಕ್ಸ್ಟ್, ಆಮೇಲೆ ಫಾರ್ಮ್ಯಾಟ್ ಯಾವ ಥರ ಬೇಕು ನಮಗೆ, ಆಡಿಯನ್ಸ್ ಇದ್ರೂ ಪರವಾಗಿಲ್ಲ, ಬ್ಯಾಕ್ಗ್ರೌಂಡ್ ಎಲ್ಲ ಅದನ್ನು ಕೊಟ್ಟರು ಓಕೆ. ಕನ್ಸ್ಟ್ರೆಂಟ್ ಅಂದರೆ ಲಿಮಿಟೇಷನ್ಸ್, ಇಷ್ಟೇ ಸಾಕು, ಏನು ಬೇಡ ಏನು ಬೇಕು ಕ್ಲಿಯರಾಗಿ ಹೇಳ್ತಾ ಇದ್ದೀರಿ. ಅರ್ಥ ಆಗ್ತಾ ಇದೆಯಾ? ಹಾಗೆ ಬೇಸಿಕ್ಕಾಗಿ ಒಂದು ಪ್ರಾಂಪ್ಟ್ ಅಂದರೆ ಫಸ್ಟು ಒಂದು ರೋಲನ್ನು ಅಸೈನ್ ಮಾಡೋದು ಬಹಳ ಇಂಪಾರ್ಟೆಂಟ್. ಆ್ಯಕ್ಟ್ ಆ್ಯಸ್. ನೋಡಿ, ನಾನು ಈಗ ಕೆಲವರಿಗೆ ಹಿಂದೂ ಅನಾಲಿಸಿಸ್ ಬಗ್ಗೆ ನೀವು ಕ್ವಿಜ್ ತಗೊಳ್ಳಿ ಅಂತ ಹೇಳಿದ್ನಲ್ವ, ಅಲ್ಲೂ ಸಹ ಅದನ್ನು ಅಬ್ಸರ್ವ್ ಮಾಡಿ. ಆ್ಯಕ್ಟ್ ಆ್ಯಸ್ ಅಥವಾ ಒಂದು ರೋಲನ್ನು ಅಸೈನ್ ಮಾಡಿರ್ತೇವೆ ಮೊದಲು. ಆಮೇಲೆ ಹೆಲ್ಪ್ ಮೀ ಅಂತಂದರೆ ನನಗಿಂತ ಟಾಸ್ಕ್ ಆಗಬೇಕು ಈಗ. ಆಮೇಲೆ ಕಾಂಟೆಕ್ಸ್ಟ್ ಅಥವಾ ಬ್ಯಾಕ್ಗ್ರೌಂಡ್, ಔಟ್ಪುಟ್ ಫಾರ್ಮ್ಯಾಟ್, ಕನ್ಸ್ಟ್ರೆಂಟ್. ಓಕೆನಾ? ಇಷ್ಟು ಒಂದು ಒಳ್ಳೆಯ ಪ್ರಾಂಪ್ಟಿನ ಗುಣಲಕ್ಷಣಗಳು. ಒಂದು ಒಳ್ಳೆಯ ಪ್ರಾಂಪ್ಟ್ ಇದನ್ನು ಹೊಂದಿದರೆ ಔಟ್ಪುಟ್ ಚೆನ್ನಾಗಿ ಬರುತ್ತೆ. ಬೇಸಿಕ್ ಪ್ರಾಂಪ್ಟ್ ಇಂಜಿನಿಯರಿಂಗ್ ಇದು, ಅಡ್ವಾನ್ಸ್ಡ್ ಅಲ್ಲ. ಸೊ ಇಷ್ಟು ಫಸ್ಟ್ ನೀವು ಟ್ರೈ ಮಾಡಬೇಕು. ನೋಡಿ, ಈಗ ಒಂದು ಎಕ್ಸಾಂಪಲ್ ನೋಡೋಣ ಹೇಗಿದೆ. ಓಕೆ, ಇದನ್ನು ನೀವು ಟ್ರೈ ಮಾಡಿ. ಆ್ಯಕ್ಟ್ ಆಸ್ ಎ UPSC ಮೆಂಟರ್, ಎಕ್ಸ್ಪ್ಲೇನ್ ಗ್ಲೋಬಲೈಸೇಷನ್, ಐ ಆಮ್ ಅ ಬಿಗಿನರ್, ಔಟ್ಪುಟ್ ಫಾರ್ಮ್ಯಾಟ್ ಬುಲೆಟ್ ಪಾಯಿಂಟ್ಸ್, ಕನ್ಸ್ಟೆಂಟ್ ಏನು, ಯೂಸ್ ಸಿಂಪಲ್ ಇಂಗ್ಲೀಷ್ ಆ್ಯಂಡ್ ಪ್ರೊವೈಡ್ 3 ಎಕ್ಸಾಂಪಲ್. ಆಗ್ತಾ ಇದೆಯಾ? ಇದು ನೀವು ಟ್ರೈ ಮಾಡಬೇಕಾಗಿರೋದು. ಇಲ್ಲಿ ನೀವು ಗ್ಲೋಬಲೈಸೇಷನ್ ಅಂತಾನೆ ಬೇಕು ಅಂತ ಇಲ್ಲ, ಏನು ಬೇಕಾದರೂ ಕೊಡಿ, ಆದರೆ ಟ್ರೈ ಮಾಡಿ. ನಿಮಗೆ ಗೊತ್ತಿಲ್ಲದಿರೋ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಸೊ ಇದೊಂದು ಆ್ಯಕ್ಟಿವಿಟಿ. ಇನ್ನೊಂದು ಆ್ಯಕ್ಟಿವಿಟಿ ನೋಡಿ, ಬ್ಯಾಡ್ ಪ್ರಾಂಪ್ಟ್ ಇರುತ್ತೆ. ಅಂದರೆ ಗೂಗಲಲ್ಲಿ ಕೇಳೋ ಥರ ಇಲ್ಲೂ ಕೇಳೋದು. ಆ ಥರ ಕೇಳಿದರೆ ಜಾಸ್ತಿ ಉಪಯೋಗ ಇಲ್ಲ. ಟೆಲ್ ಮಿ ಅಬೌಟ್ ಇಂಡಿಯಾ ಈ ಥರ ಕೇಳಿದರೆ ಅದು ಜನರಿಕ್ ಆಗ ಆನ್ಸರ್ ಕೊಡುತ್ತೆ. ಇಂಪ್ರೂವ್ಡ್ ವರ್ಷನ್ ಏನು? ಈಗ ನೀವು UPSCಗಾದರೆ ಎಕ್ಸ್ಪ್ಲೇನ್ ದಿ ಮೇಜರ್ ಜಿಯೋಗ್ರಾಫಿಕಲ್ ಫೀಚರ್ಸ್ ಆಫ್ ಇಂಡಿಯಾ ಫಾರ್ UPSC ಬಿಗಿನರ್ಸ್ ಯೂಸಿಂಗ್ ಸಿಂಪಲ್ ಲ್ಯಾಂಗ್ವೇಜ್ ಆ್ಯಂಡ್ ಎಕ್ಸಾಂಪಲ್ಸ್. ಇದು ಇಂಪ್ರೂವ್ಡ್ ವರ್ಷನ್. ಇನ್ನೊಂದು ನೋಡಿ, ರೈಟ್ ಆ್ಯನ್ ಇಮೇಲ್. ಜಸ್ಟ್ ಆ್ಯನ್ ಇಮೇಲ್ ಅಂತ ಬರೆದು ಬಿಟ್ಟರೆ ಸಾಕಾಗೋದಿಲ್ಲ. ಯಾವ ಉದ್ದೇಶಕ್ಕೋಸ್ಕರ, ಯಾರಿಗೆ? ನೋಡಿ, ರೈಟ್ ಅ ಪ್ರೊಫೆಷ್ನಲ್ ಲೀವ್ ಅಪ್ಲಿಕೇಶನ್ ಇಮೇಲ್ ಟು ಮೈ ಮ್ಯಾನೇಜರ್ ರಿಕ್ವೆಸ್ಟಿಂಗ್ 2 days ಆಫ್ ಲೀವ್ ಡ್ಯೂ ಟು ಇಲ್ನೆಸ್. ಇಷ್ಟು ಚೆನ್ನಾಗಿ ಕೊಟ್ಟರೆ ಅದು ಚೆನ್ನಾಗಿರೋ ಔಟ್ಪುಟ್ ಕೊಡುತ್ತೆ. ಅದು ಅಷ್ಟೆಲ್ಲ ಕೊಡ್ತಾ ಇರಬೇಕಾದ್ರೆ ನನಗಿಷ್ಟೆಲ್ಲ ಕೊಡ್ಲಿಕ್ಕೆ ಆಗಲ್ಲ ಅಂತ ನೀವು ಲೇಸಿ ಆಗಿಬಿಟ್ರೆ ಇನ್ನು ಬಹಳ ಕಷ್ಟ ಇದೆ. ಅಂದರೆ ಇಷ್ಟು ಮಾಡ್ತಾ ಇರಬೇಕಾದ್ರೂ ನಮಗದಕ್ಕೆ ಸರಿಯಾಗಿ ಹೇಳಲಿಕ್ಕೂ ಆಗಲ್ಲ ಅಂತಂದರೆ ಅದು ಯಾವ ಲೆವೆಲಿನ ಲೇಸಿನೆಸ್ ಆಗಿರ್ಬೋದು ಅಲ್ವಾ? ಹಾಗಾಗಿ ಅದರಿಂದ ಹೊರಗೆ ಬರಬೇಕು ನಾವು. ಮತ್ತು ಕೆಲವೊಂದು ಮಿಸ್ಟೇಕ್ ಮಾಡ್ತೇವೆ ನಾವು. ಏನಂತಂದರೆ ಟೂ ಶಾರ್ಟ್, ಸಡನ್ನಾಗಿ ನನಗೆ ಬೇಗ ಔಟ್ಪುಟ್ ಸಿಗಬೇಕು ಅಂತ ಕೇಳಿಬಿಡೋದು ಎಲ್ಲ. ಎಕ್ಸ್ಪ್ಲೇನ್ AI ಈ ಥರ ಕೇಳೋದಲ್ಲ. ಮೇಲ್ಗಡೆ ಹೇಳಿದಾಗೆ ನಿಮ್ಗೆ ಏನು ಬೇಕು, ಹಿನ್ನೆಲೆ ಏನು,
ಯಾವಾಗ ಅಥವಾ ಯಾರಿಗೆ, ಕಾಂಟೆಕ್ಸ್ಟು, ಬ್ಯಾಕ್ಗ್ರೌಂಡು, ಕನ್ಸ್ಟ್ರೇಂಟು ಇದೆಲ್ಲ ನೋಡ್ಕೊಳ್ಳಿ. ಇನ್ನೊಂದು, ಕಾಂಟೆಕ್ಸ್ಟ್ ಕೊಡ್ದೇನೆ ರೈಟ್ ನೋಟ್ಸ್ ಅಂತ ಹೇಳಿಬಿಡ್ತೀರಿ. ಯಾರಿಗೆ ಯಾವ ಟಾಪಿಕ್ಕು ಎಷ್ಟು ಡೀಟೇಲ್ ಆಗಿರಬೇಕು ಅಂತ ಹೇಳಲ್ಲ. ಕೆಲವರು ನೋಟ್ಸನ್ನು ಇಲ್ಲಿಂದ ಕಾಪಿ ಮಾಡಲಿಕ್ಕೆ ಹೇಳ್ತಾ ಇರ್ತೀರಿ. ಅದೆಲ್ಲ ಯೂಸ್ ಇಲ್ಲ. ನೀವು ಎಕ್ಸಾಮ್ ಬರೆಯೋರಿಗೆ ಅದರಿಂದ ಹಾರ್ಮ್ ಆಗೋದೇ ಜಾಸ್ತಿ. ನೀವು ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಎಷ್ಟು AI ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಹಾರ್ಮ್ ಆಗುತ್ತೆ. ವಿಷಯ ಅರ್ಥ ಮಾಡ್ಕೊಳ್ಳಿಕ್ಕೆ ಎಷ್ಟು AI ಯೂಸ್ ಮಾಡ್ತೀರೋ ಅಷ್ಟು ನಿಮಗೆ ಒಳ್ಳೇದಾಗುತ್ತೆ. ತುಂಬ ಜನರಿಗೆ ಅದೇ ಕೇಳ್ತಾ ಇದ್ರು, ನಾನೇ AI ಯೂಸ್ ಮಾಡಬೇಡಿ ಅಂತ ಹೇಳ್ತೇನೆ, ಮತ್ತು ನಾನೇ AI ಯೂಸ್ ಮಾಡಿ ಅಂತ ಹೇಳ್ತೇನೆ ಅಂತ ಹೇಳ್ತಾ ಇದ್ರು. ಆದರೆ ಯಾವಾಗ ಹೇಳಿದ್ದು, ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದು ಅಂತ ಅರ್ಥ ಮಾಡ್ಕೊಳ್ಳಿ. AIಯನ್ನು ನಾವು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ತಿಳ್ಕೊಳ್ಳಿಕ್ಕೆ ಯೂಸ್ ಮಾಡ್ಕೋಬೇಕು. AIನೇ ಎಕ್ಸಾಮ್ ಬರಲಿಕ್ಕೆ ಯೂಸ್ ಮಾಡೋದಲ್ಲ. ನಾನೊಂದು ಕ್ವಶನ್ ಕೊಡ್ತೇನೆ ಎಸ್ಸೆ ರೈಟಿಂಗಿಗೆ, ಆ ಎಸ್ಸೆ ಟಾಪಿಕನ್ನೇ AI ಕೊಟ್ಟು ಒಂದು ಎಸ್ಸೆ ಬರಿ ಅಂತ AIಗೆ ಹೇಳೋದು. ಆ ಎಸ್ಸೆನ ನೀವು ಕಾಪಿ ಮಾಡಿದರೆ ನೀವು ಹಿಂದುಳಿದೇ ಉಳಿತೀರಿ, ನಿಮ್ಗೆ ಎಕ್ಸಾಮ್ ಕ್ಲಿಯರ್ ಆಗೋದೇ ಇಲ್ಲ. AI ಕಾಪಿ ಮಾಡಿ ಎಸ್ಸೆ ಬರೆದ್ರೆ ಮುಂದೆ ಪಾಸ್ ಆಗೋದಿಲ್ಲ. ಕ್ಲಾರಿಟಿ ಈಗಲೇ ಬರಲಿ ಅದ್ರ ಬಗ್ಗೆ. ಆದರೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ, ಗೊತ್ತಾಗ್ತಾ ಇದೆಯಾ? ತುಂಬ ದೊಡ್ಡ ದೊಡ್ಡ ಟಾಪಿಕ್ ಇದೆ, ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಗೊತ್ತಿಲ್ಲ. ನಿಮಗೆ ಒಂದು ವಿಷಯವನ್ನು ಅರ್ಥ ಮಾಡ್ಕೊಳ್ಬೇಕು, ಅಥವಾ ಒಂದು ಟೆಸ್ಟ್ ತಗೊಳ್ಬೇಕು. ಈಗ ನಾವು ಹೇಳ್ತಾ ಇದ್ದೀವಲ್ವಾ, ಡೈಲಿ ಟೆಸ್ಟ್ ಎಲ್ಲ ಕೊಡ್ತಾ ಇದ್ದೇವೆ. ಆ ಥರ ಟೆಸ್ಟ್ ತಗೊಳ್ಬೇಕು ಅಂತಂದರೆ AI ಯೂಸ್ ಮಾಡಿ. ಅಂದರೆ AIಯನ್ನು ಆನ್ಸರ್ ಕೊಡು, ಇದಕ್ಕೆ ನಾ ಥಿಂಕ್ ಮಾಡೋದಿಲ್ಲ, ನೀನೇ ಥಿಂಕ್ ಮಾಡು ಅಂತ AIಗೆ ಹೇಳಿದರೆ ನೀವು AIಗಿಂತ ಹಿಂದುಳಿತೀರಿ, ಇರೋರು ಎಲ್ರಿಗಿಂತ ಹಿಂದುಳಿತೀರಿ. ಹಾಗಾಗಿ ಅದು ಒಳ್ಳೆಯದಲ್ಲ. ಎಕ್ಸಾಮ್ ಪರ್ಪಸ್ಗೆ ಯೂಸ್ ಮಾಡಬೇಡಿ, ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಯೂಸ್ ಮಾಡಿ. ಟೆಸ್ಟ್ ತಗೊಳ್ಳೋದಕ್ಕೆ ಒಳ್ಳೆಯದು, ಟೆಸ್ಟನ್ನು ಸಾಲ್ವ್ ಮಾಡಲಿಕ್ಕೆ AI ಒಳ್ಳೆಯದಲ್ಲ. ಆಮೇಲೆ ಬೇಕಿದ್ರೆ ಡಿಸ್ಕಸ್ ಮಾಡೋಣ ಹೇಗೆ ಮತ್ತು ಯಾವ ರೀತಿ ಎಫಿಷಿಯೆಂಟಾಗಿ ಯೂಸ್ ಮಾಡ್ಬೋದು ಅಂತ. ಮೂರನೇದು, ಕೆಲವರು ಫಾರ್ಮ್ಯಾಟ್ ಇಟ್ಟಿರೋದಿಲ್ಲ. ಏನು ಟೀಚ್ ಮಿ ಇಕನಾಮಿಕ್ಸ್ ಅಂತ ಹೇಳಿಬಿಡ್ತಾರೆ. ಆದರೆ ಟೀಚ್ ಮಿ ಇಕನಾಮಿಕ್ಸ್ ಇನ್ 10 ಲೆಸನ್ಸ್ ವಿತ್ ಎಕ್ಸಾಂಪಲ್ಸ್ ಆ್ಯಂಡ್ ಕ್ವಿಝಸ್, ಈ ರೀತಿ. ಇದೊಂದು ಎಕ್ಸಾಂಪಲ್ ಅಷ್ಟೆ. ಒಂದು ಪ್ರಾಜೆಕ್ಟ್ ಬೇಕಾದರೆ ನೀವು ಕನ್ಸಿಡರ್ ಮಾಡಬಹುದು. ಇದೇ ಪ್ರಾಜೆಕ್ಟ್ ಅಂತಲ್ಲ, ನೀವು ಕೊಡ್ತೀರಿ ಪ್ರಾಂಪ್ಟನ್ನು, ಏನು ಆ್ಯಕ್ಟ್ ಆ್ಯಸ್ ಅನ್ ಎಕ್ಸ್ಪರ್ಟ್ ಟೀಚರ್, ಎಕ್ಸ್ಪ್ಲೇನ್ ದಿ ಸೋಲಾರ್ ಸಿಸ್ಟಮ್ ಟು 12-year-old ಸ್ಟೂಡೆಂಟ್, ಯೂಸ್ ಸಿಂಪಲ್ ಲ್ಯಾಂಗ್ವೇಜ್, ಇನ್ಕ್ಲೂಡ್ ನೇಮ್ಸ್ ಆಫ್ ಪ್ಲಾನೆಟ್, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್, ಕ್ವಿಜ್ ಕ್ವಶನ್ಸ್, ಫಾರ್ಮ್ಯಾಟ್ ದಿ ಆನ್ಸರ್ ಯೂಸಿಂಗ್ ಹೆಡ್ಡಿಂಗ್ಸ್ ಆ್ಯಂಡ್ ಬುಲೆಟ್ ಪಾಯಿಂಟ್ಸ್. ಇದು ಒಂದು ಪ್ರಾಂಪ್ಟ್. ಇದನ್ನು ಬೇಕಿದ್ರೆ ಯೂಸ್ ಮಾಡಬಹುದು. ಯಾರಿಗೆ PDF ಬೇಕೋ ಅವರು ನನಗೆ ಇಮೇಲ್ ಅಡ್ರೆಸ್ ಕಳಿಸಿ, ನಾನು ನಿಮಗೆ PDF ಕಳಿಸ್ತೇನೆ. ಈ ಎಲ್ಲ ಕ್ಲಾಸಿನ PDF ಹಿಂದಾಗಿರೋದು. ಮತ್ತೆ ನೆನ್ಪಿಟ್ಕೊಳ್ಳಿ, ರೋಲ್ ಇಂಪಾರ್ಟೆಂಟ್, ಕಾಂಟೆಕ್ಸ್ಟ್ ಇಂಪಾರ್ಟೆಂಟ್, ಆಡಿಯನ್ಸ್, ಫಾರ್ಮ್ಯಾಟ್, ಕನ್ಸ್ಟ್ರೇಂಟ್ ಬಹಳ ಇಂಪಾರ್ಟೆಂಟ್. ಇಷ್ಟನ್ನು ಕೊಟ್ಟು ಪ್ರಾಂಪ್ಟನ್ನು ಪ್ರಾಕ್ಟೀಸ್ ಮಾಡಿ. ಸೊ ರೋಲ್, ಟಾಸ್ಕ್, ಕಾಂಟೆಕ್ಸ್ಟ್, ಫಾರ್ಮ್ಯಾಟ್, ಕನ್ಸ್ಟ್ರೇಂಟ್, ಇದು ಇವತ್ತಿನ ಒಂದು ಇಂಪಾರ್ಟೆಂಟ್ ಫಾರ್ಮುಲಾ. ಪ್ರಾಂಪ್ಟ್ ಕೊಡಬೇಕಾದ್ರೆ ಇಷ್ಟನ್ನು ಸರಿಯಾಗಿ ಅಬ್ಸರ್ವ್ ಮಾಡಿ. ಸೊ ಅರ್ಥ ಆಗಿರಬಹುದು. ಒಂದು ಎಕ್ಸಾಂಪಲ್ ನೋಡಿ, ನಾನು ಟ್ರೈ ಮಾಡ್ತೇನೆ ಅಂದರೆ ಕೊಟ್ಟಿದ್ದೇನೆ ಇದನ್ನು. ಒಂದು ಎಕ್ಸಾಂಪಲ್, ಆ್ಯಕ್ಟ್ ಆ್ಯಸ್ ಅ ಫಿಟ್ನೆಸ್ ಕೋಚ್, ಕ್ರಿಯೇಟ್ ಬಿಗಿನರ್ ವರ್ಕೌಟ್ ಪ್ಲ್ಯಾನ್. ಕಾಂಟೆಕ್ಸ್ಟ್ ಏನು, ಐ ಆಮ್ 30-year-old ಆಫೀಸ್ ವರ್ಕರ್. ಫಾರ್ಮ್ಯಾಟ್ ಹೇಗಿರಬೇಕು, ಟೇಬಲಲ್ಲಿ ಬರಬೇಕು. 30 minutes ಪರ್ ಡೇ, ನೋ ಜಿಮ್ ಇಕ್ವಿಪ್ಮೆಂಟ್. ಇದು ಕನ್ಸ್ಟ್ರೆಂಟ್. ಅಂದರೆ ಏನು ಹೇಳ್ತಾ ಇದ್ದೇವೆ, ಅರ್ಥ ಆಗ್ತಾ ಇದೆಯಾ? ನಾವು AI ಹತ್ರ ಏನು ಕೇಳ್ತಾ ಇದ್ದೇವೆ, ನೀನು ಒಂದು ಫಿಟ್ನೆಸ್ ಕೋಚ್ ಥರ ಆ್ಯಕ್ಟ್ ಮಾಡು ಈಗ. ಮತ್ತು ನಾನು ಏನು ಮಾಡ್ತಾ ಇದ್ದೀನಿ, ನಾನು ಆಫೀಸ್ ವರ್ಕರ್, ನನಗೇನು ಬೇಕು, 30 ನಿಮಿಷದ ಒಂದು 30 minutes ಮಾತ್ರ ಇರೋದು, ಅಲ್ಲಿ ನಾನು ವರ್ಕೌಟ್ ಮಾಡಬೇಕು. ಆ ಪ್ಲ್ಯಾನ್ ಮಾಡಿಕೊಡು ನನಗೆ. ನೋಡು, ನೋ ಜಿಮ್ ಇಕ್ವಿಪ್ಮೆಂಟ್, ಜಿಮ್ಮಿಗೆ ಹೋಗ್ತಾ ಇಲ್ಲ ನಾನು ಅಂತ ಹೇಳಿದ್ದೇವೆ AIಗೆ. ಸೊ ಆವಾಗೇನು ಮಾಡುತ್ತೆ ಅದು, ಬಿಗಿನರ್ ವರ್ಕೌಟ್ ಪ್ಲ್ಯಾನ್ 30 minutes ಪರ್ ಡೇ, ನೋ ಇಕ್ವಿಪ್ಮೆಂಟ್ ಅಂತ ರೆಡಿ ಮಾಡ್ತು. ಕಾಣಿಸ್ತಾ ಇದೆ ಅಲ್ವಾ? ಎಸ್. ಪ್ರೊಫೈಲ್ ಏನು, 30-year-old ಆಫೀಸ್ ವರ್ಕರ್. ಗೋಲ್ ಏನು, ಫಿಟ್ನೆಸ್ ಇಂಪ್ರೂವ್ ಮಾಡ್ಕೊಳ್ಳೋದು, ಮೊಬಿಲಿಟಿ, ಸ್ಟ್ರೆಂತ್, ಎನರ್ಜಿ ಲೆವೆಲ್ಲು. ಡ್ಯೂರೇಷನ್ ಏನು, 30 minutes ಪರ್ ಡೇ. ಕೊಟ್ಟು ಫಸ್ಟ್ ಹೇಳುತ್ತೆ, ಮಂಡೇ ಏನು ಮಾಡಿ, ವಾರ್ಮ್ ಅಪ್ ಮಾಡಿ 5 minutes ಫಸ್ಟು. ಮಾರ್ಚ್ ಇನ್ ಪ್ಲೇಸ್, ಆರ್ಮ್ ಸರ್ಕಲ್, ಶೋಲ್ಡರ್ ರೋಲ್ಸ್ ಇದೆಲ್ಲ ಮಾಡಿ. ನೆಕ್ಸ್ಟ್ 20 minutes 3 ರೌಂಡು, 10 ಸ್ಕ್ವಾಟ್ಸು ಮತ್ತು 8 ನೀ ಪುಷಪ್ಸು, 20 ಸೆಕೆಂಡ್ ಪ್ಲ್ಯಾಂಕು, ಮತ್ತು ಈ ಥರ ಒಂದು ವರ್ಕೌಟ್ ಪ್ಲ್ಯಾನ್ ಕೊಡ್ತಾ ಇದೆ ಅದು. ವರ್ಕೌಟ್ ಮಾಡೋರಿಗೆ ಈ ಶಬ್ದಗಳೆಲ್ಲ ಗೊತ್ತಿರುತ್ತೆ. ಕೂಲ್ ಡೌನ್ ಮತ್ತು 5 ನಿಮಿಷ ಹೇಗಿರೋದು, ಏನು ಮಾಡೋದು. ಟ್ಯೂಸ್ಡೇ ಏನು ಮಾಡೋದು, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೇ, ಸಂಡೇ, 7 ದಿನಗಳ ಒಂದು ರೂಟೀನನ್ನು ನಿಮಗೆ ಕೊಟ್ಟಿದೆ ಅದು ಹೇಗಿರಬೇಕು ಅಂತ. ಮತ್ತು ಹೇಳ್ತಾ ಇದೆ ಕೆಳಗೆ, ಸ್ಕ್ವಾಟ್ ಅಂತಂದ್ರೆ ಏನು,
ಸಿಟ್ ಬ್ಯಾಕ್ ಆ್ಯಸ್ ಇಫ್ ಸಿಟ್ಟಿಂಗ್ ಇನ್ ಅ ಚೇರ್ ಮೇಲೆ ಸಿಟ್ಟಿಂಗ್ ಥರ ಇರ್ತಾವಲ್ಲ ಆ ಪೋಸ್ಚರಲ್ಲಿ ಇರೋದು. ಆಮೇಲೆ ಸ್ಟ್ಯಾಂಡಪ್ ಅಂದರೆ 10 ಸ್ಕ್ವಾಟ್ಸ್, 8 ನೀ ಪುಷಪ್ಸ್. ನೋಡಿ ಅದಕ್ಕೆ ಹೇಳ್ತಾ ಇದೆ ಅದು. ಅದಂದರೆ ಏನು, ನೀ ಪುಷಪ್ ಅಂದರೆ ಏನು, ವಾಲ್ ಪುಷಪ್ ಅಂದರೆ ಏನು, ಪ್ಲ್ಯಾಂಕ್ ಅಂದರೆ ಗ್ಲೂಟ್ ಬ್ರಿಡ್ಜ್, ರಿವರ್ಸ್ ಲಂಜ್ ಮತ್ತು ಮೌಂಟೇನ್ ಕ್ಲೈಂಬರ್, ಈ ರೀತಿ ಹೇಗೆ ಮಾಡೋದು ಅದು ಸಹ ಹೇಳ್ತಾ ಇದೆ ಅದು. ಮತ್ತು ಆಫ್ಟರ್ 4 ವೀಕ್ಸ್ ಹೇಗಿರಬೇಕು ಪ್ರೋಗ್ರೆಷನ್ನು, ಎಷ್ಟು ಚೇಂಜಸ್ ಆಗಬೇಕು, ಮೊದಲು ಮತ್ತು 2ನೇ ವಾರ, 3, 4ನೇ ವಾರ, 5ನೇ ವಾರದ ನಂತರ ಹೇಗಿರಬೇಕು. ಆಫೀಸ್ ವರ್ಕರ್ಸ್ಗೆ ಮತ್ತು ಎಕ್ಸ್ಟ್ರಾ ಟಿಪ್ಸು. ಸ್ಟ್ಯಾಂಡ್ ಅಪ್ ಆ್ಯಂಡ್ ಮೂವ್ ಫಾರ್ 2 to 3 minutes ಎವ್ರಿ ಅವರ್. ಏಮ್ ಫಾರ್ 7 to 8 hours ಸ್ಲೀಪ್. ಡ್ರಿಂಕ್ ಇನಫ್ ವಾಟರ್ ಥ್ರೂ ಔಟ್ ದಿ ಡೇ. ಇನ್ಕ್ಲೂಡ್ ಪ್ರೋಟೀನ್ ಇನ್ ಎವ್ರಿ ಮೀಲ್, ಎಗ್, ಮಿಲ್ಕ್, ಕರ್ಡ್, ದಾಲ್, ಬೀನ್ಸ್, ಫಿಶ್, ಚಿಕನ್. ಫೋಕಸ್ ಆನ್ ಕನ್ಸಿಸ್ಟೆನ್ಸಿ ರಾದರ್ ದೆನ್ ಇಂಟೆನ್ಸಿಟಿ ಡ್ಯೂರಿಂಗ್ ದಿ ಫಸ್ಟ್ ಮಂತ್. ನೋಡಿ, ಫಸ್ಟ್ ಮಂತಲ್ಲಿ ಇಂಟೆನ್ಸಿವ್ ಆಗಿ ಮಾಡೋದಲ್ಲ, ಕನ್ಸಿಸ್ಟೆಂಟ್ ಆಗಿ ಮಾಡೋದು, ಅದ್ರ ಮೇಲೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇದೆ. ನೋಡಿ, ಇಫ್ ಯುವರ್ ಗೋಲ್ ಈಸ್ ಸ್ಪೆಸಿಫಿಕಲಿ ವೇಟ್ ಲಾಸ್, ಮಸಲ್ ಗೇನ್ ಆರ್ ರೆಡ್ಯೂಸಿಂಗ್ ಬೆಲ್ಲಿ ಫ್ಯಾಟ್, ಐ ಕ್ಯಾನ್ ಕಸ್ಟಮೈಸ್ ದಿಸ್ ಪ್ಲ್ಯಾನ್ ಫರ್ದರ್. ಮತ್ತೆ ಇದರಲ್ಲಿ ಕಸ್ಟಮೈಸ್ ಮಾಡಿಕೊಡ್ತೇನೆ ಬೇಕಿದ್ರೆ ನಿಮಗೆ ಅಂತ ಸಹ ಕೇಳ್ತಾ ಇದೆ ಅದು. ಹಾಗಾಗಿ ಇಷ್ಟು ನಿಮಗೆ ಹೆಲ್ಪ್ ಮಾಡಲಿಕ್ಕೆ ರೆಡಿ ಇದೆ. ಇಲ್ಲೂ ಸಹ ಕೆಲವೊಂದು ವಿಷಯಗಳನ್ನು ಗಮನಿಸಬೇಕು. AI ಹೇಳಿದ ಮಾತ್ರಕ್ಕೆ ಸಡನ್ನಾಗಿ ಎಲ್ಲ ಓದ್ಕೊಂಡು ನಾವು ಕಂಪ್ಲೀಟಾಗಿ ನಂಬಿಬಿಡೋದಲ್ಲ. ಅಲ್ಲಿ ಕೇರ್ ತಗೋಬೇಕಾಗತ್ತೆ. ಕೆಲವೊಂದು ಸಾರಿ ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಡಾಕ್ಟರ್ಸ್ ಅಡ್ವೈಸ್ ತಗೊಳ್ಳೋದು ಒಳ್ಳೆಯದು. ಇದ್ರ ಜೊತೆ ನಾವೇನನ್ನು ಕಲ್ಪನೆ ಮಾಡಿಕೊಂಡು ನೋಡಿ, ಮೊದಲು ಇದರ ಶಬ್ದಗಳ ಅರ್ಥ ಗೊತ್ತಿರಬೇಕು. ನೀ ಪುಷಪ್ ಅಂದ ತಕ್ಷಣ ನಮ್ಮ ತಲೆಯಲ್ಲಿ ನೀ ಪುಷಪ್ ಅಂದರೆ ಇನ್ನೇನೋ ಇರುತ್ತೆ. ಪೂರ್ತಿ ಅರ್ಥ ಮಾಡ್ಕೊಳ್ಳೋದೆ AI ಕೊಟ್ಟಿದೆ ಅಂತ ನೀ ಪುಷಪ್ ಅಂತ ಏನೇನೋ ಮಾಡ್ತಾ ಕೂತ್ಕೊಳ್ಳೋದಲ್ಲ. ಪ್ಲ್ಯಾಂಕು, ಮೌಂಟೇನ್ ಕ್ಲೈಂಬರು, ಬೆಟ್ಟ ಹತ್ಲಿಕ್ಕೆ ಹೋಗೋದಲ್ಲ. ಅರ್ಥ ಆಗ್ತಾ ಇದೆಯಾ? ಶಬ್ದಗಳನ್ನು ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗದೆ ಇದ್ದರೆ ಯೂಟ್ಯೂಬ್ ಈ ಥರ ಏನಾದರೂ ವಿಜುವಲ್ ಆಗಿ ನೋಡಿ ಆಮೇಲೆ ಟ್ರೈ ಮಾಡೋದು ಒಳ್ಳೆಯದು. ಅದರಲ್ಲೂ ಮೆಡಿಕಲ್ಲು ಮತ್ತು ಕೆಲವೊಂದು ಹೆಲ್ತಿಗೆ ಸಂಬಂಧಪಟ್ಟ ಹಾಗೆ ಯಾವತ್ತೂ ಪ್ರಾಕ್ಟೀಷನರ್ಸ್ ಅಡ್ವೈಸ್ ತಗೊಳ್ಳೋದು ಒಳ್ಳೆಯದು. ಅದನ್ನು ಸಹ AI ಆವಾಗ ಹೇಳ್ತಾ ಇರುತ್ತೆ. ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ChatGPT ಕ್ಯಾನ್ ಮೇಕ್ ಮಿಸ್ಟೇಕ್ಸ್, ಚೆಕ್ ಇನ್ಫಾರ್ಮೇಷನ್. ಇಂಪಾರ್ಟೆಂಟ್ ಇರೋದನ್ನು ಚೆಕ್ ಮಾಡಿ ಅಂತ. ಓಕೆನಾ? ಇಷ್ಟು ಗೊತ್ತಾಗಿರ್ಬೋದು. ಇವತ್ತಿಗೆ ಇಲ್ಲೇ ಸ್ಟಾಪ್ ಮಾಡೋಣ. ನಾಳೆ ಇನ್ನೊಂದು 2 ಪ್ರಾಂಪ್ಟ್ ನೋಡೋಣ. ಹೇಗೆ ಕೊಡೋದು ಮತ್ತು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು. ಥ್ಯಾಂಕ್ ಯು ಸೋ ಮಚ್.